ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್. ನಾನು ಕಾವ್ಯ ಹೆಗ್ಡೆ. ಇವತ್ತು ನಮ್ ಜೊತೆಗಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಕಬಾಬ್ ಚಂದ್ರು ಅವರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಹ್ಮ್ ಹೇಳಿ ಮೇಡಮ್. ಯಾವ ರೀತಿ ಚೆನ್ನಾಗಿದ್ದೀರಾ? ಆರಾಮಾಗಿ ಲೈಫಲ್ಲಿ? ಆರಾಮ್ ಅನ್ನೋದು ಬೇರೆ ತರ ಆಗುತ್ತೆ. ಇರೋದ್ರಲ್ಲಿ ಒಂಚೂರು ನೆಮ್ಮದಿ ತಗೊಂಡು ಖುಷಿ ಖುಷಿಯ ಪ್ರಪಂಚದಲ್ಲಿ ಎಲ್ಲರೂ ಮಾತಾಡ್ತಾರೆ, ಖುಷಿ ತರುತ್ತೆ. ಒಂಥರ ನಮಗೊಂದು ಆನಂದ ಅನ್ಸುತ್ತೆ. ಏನ್ ನೋಡು ಬೆಳ್ಳುಳ್ಳಿ ಕಬಾಬ್ ಅಂತಾರೆ, ಒಂದ್ ಮೋರ್ ಅಂತಾರೆ, ಪ್ರಪಂಚಾದ್ಯಂತ ಚಟಾಪಟ ಅಂತ ಇದ್ದಾರೆ. ಒಂದೇನೋ ಒಂದು ತಮಾಷೆ ಮಾಡಿದ ಒಂದು ಪದಾರ್ಥ ಈ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ. ಅದು ನೋಡಿ ಹಾಕಿದ್ರೆ 2 ವರ್ಷ ಆಗ್ತಾ ಇದೆ. ಹೌದೌದು. ಇನ್ನೂ ಅದು ಕಮ್ಮಿ ಆಗಿಲ್ಲ. ಬೆಳ್ಳುಳ್ಳಿ ಕಬಾಬ್ ಹಳಸೋಗಿಲ್ಲ, ಇನ್ನು ಹಂಗೆ ಫ್ರೆಶ್ ಆಗಿದೆ. ಇವಾಗ್ತಾನೆ ಇನ್ನು ಉತ್ತಮಕ್ಕೆ ಹೋಗ್ತಾನೆ. ಸರ್, ಇದು ನಮ್ ಕ್ವಶನ್ ಏನು ಅಂತಂದ್ರೆ, ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಹೆಂಗ್ ಉಟ್ಕೊಳ್ತದ? ಮೇಡಮ್, ಅದು ಏನಾಯ್ತು ಅಂದ್ರೆ ನಾವು ಕಲರ್ಸ್ ಪ್ಯಾಕೆಟ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ನಮ್ಮ ಪ್ರೋಗ್ರಾಮ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೆ. ನಾನು ಪುದೀನ ಕಬಾಬು, ಆಮೇಲೆ ಗಾರ್ಲಿಕ್, ಇದು ಲೆಮನ್ ಕಬಾಬು, ಆತರ ಒಂದು ಚಿಲ್ಲಿ ಕಬಾಬು, ಆತರ ಎಲ್ಲ ಮಾಡ್ತಾ ಇದ್ದೆ. ಚಂದ್ರು ಏನೋ ಇನ್ನೊಂದು ಡಿಫ್ರೆಂಟ್ ಆಗಿ ಬೇಡ ಮಾಡೋದು. ಅದ್ರ ರೀತಿ ನನ್ನ ಇದೆ ಒಂದು 11:45 12 ಇರ್ಬೇಕು, ನೈಟ್ ಅದು ಶೂಟ್ ಮಾಡ್ತಾ ಇದ್ದೆ. 11:50 ಕ್ಲೋಸ್ ಆಗೋದು. ನಾಯ್ಸ್ ಎಲ್ಲ ಇದ್ರೆ ಶೂಟ್ ಮಾಡಕ್ಕಾಗಲ್ಲ ಅಂತ ಹೇಳಿ ಏನೋ ಒಂದು ಚೇಂಜ್ ನೋಡಿ ಚಂದ್ರು, ಏನೋ ಆಗುತ್ತಾ ಮಾಡೋಣ ಬಿಡಿ ಸರ್. ನಂದು ನಾವ್ ಇವತ್ತರೆಗೂ ಟ್ರೈ ಮಾಡಿದ್ವಿ. ಅದ್ರ ಬಗ್ಗೆ ಗೊತ್ತೇ ಇಲ್ಲದೆ ಒಂದು ಪದಾರ್ಥನ ಬೆಳ್ಳುಳ್ಳಿ ಹಾಕಿದ್ರು ಕಣ್ಣುಗಳ ಜೀರ್ಣಕ್ಕೆ ಒಳ್ಳೇದು, ಕರಿಬೇವು ಹಾಕಿದ್ರೆ ಕಣ್ಣುಗಳದು, ಸ್ವಲ್ಪ ಚಕ್ಕೆ ಹಾಕಿ ಲವಂಗ ಹಾಕಿ ಶುಂಠಿ ಹಾಕಿ ಬೆಳ್ಳುಳ್ಳಿ ಹಾಕಿ ರುಬ್ತಾ ಇಲ್ಲ. ಆಹಾ ಅನ್ನೋದೇ ತಿಂದಾದ್ಮೇಲೆ ಚಟಾಪಟ ಅನ್ಬೋದು ಅಂತ. ಏನೋ ಅದು ಆ ದೇವರು ಆ ಟೈಮಲ್ಲಿ ಆ ಸರಸ್ವತಿ ನಮ್ಮ ಬಾಯಲ್ಲಿ ನುಡಿಸ್ತು. ಇವತ್ತು ಎಲ್ಲರ ಬಾಯಲ್ಲೂ ನುಡಿಸೋದು ಆಗಿದೆ. ನಮ್ಮನ್ನು ಗುರುತಿಸ್ತಾರೆ, ಪ್ರೀತಿಸ್ತಾರೆ, ತುಂಬಾ ಬೆಲೆ ಕೊಡ್ತಾರೆ. ಸಣ್ಣ ಸಣ್ಣ ವೇದಿಕೆಗಳು ಸಿಗ್ತಾ ಇದೆ. ಆಮೇಲೆ ವಾಹಿನಿಗಳಲ್ಲಿ ನಾವು ಸವಿರುಚಿ ಅಂತ ಒಂದು ಅಡಿಗೆ ಕಾರ್ಯಕ್ರಮ ಮಾಡ್ತೀವಿ. ಈಗ ಕ್ವಾಟ್ಲೆ ಕಿಚನ್ ಅಂತ ಹೇಳಿ ಅದರೊಂದು ಕುಕಿಂಗ್ ಶೋ, ಕುಕಿಂಗ್ ವಿತ್ ಕಾಮಿಡಿ ಶೋ. ತುಂಬಾ ಚೆನ್ನಾಗಿದೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಕರೆದಾಗ ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಡುವಂತ ನಮ್ಮ ಕರ್ತವ್ಯ. ಬಂದಿದ್ವಿ, ನಮ್ಮನ್ನು ಬೆಳೆಸಿದ್ದೀರಾ, ನೀವೆಲ್ಲ ನಿಮ್ಮಿಂದಲೇ ಬೆಳೆದಿದ್ದು. ಸೊ ನಾವೇನ್ ಬೆಳೆದು ಒಂದೇನೋ ಒಂದು ಯೂಟ್ಯೂಬ್ ಮಾಡಿದ್ವಿ, ಅದು ಪ್ರಪಂಚಾದ್ಯಂತ ನೋಡಿ ಬೂಸ್ಟ್ ಆಗಿ ಆ ಲೆವೆಲ್ ರೀಚ್ ಆಯ್ತು ಅಂದ್ರೆ ಒಂದು ಹೆಮ್ಮೆನೂ ಆಗುತ್ತೆ, ಒಂದು ಭಯನೂ ಆಗುತ್ತೆ. ಸೊ ಪ್ರೀತಿ ಇರೋ ಜಾಗದಲ್ಲಿ ಕೈ ಸಿಹಿ ಎರಡು ಇರುತ್ತೆ. ಅದಕ್ಕೆ ನಾವು ಚಕ್ಕನಾಗಿ ಬದುಕೊಂಡು ಹೋಗ್ಬೇಕು. ಎಲ್ಲೋ ಒಂದು ಅಂತ ಇಡ್ಬಿಟ್ಟು ತಗೊಳೋದು, ಮಾತಾಡೋದು, ಅದು ತುಂಬಾ ಜನ ಅದನ್ನ ಯೂಸ್ ಮಾಡ್ಕೊತಾರೆ. ಆದ್ರೆ ನನ್ನಲ್ಲಿ ಇಲ್ಲ. ನಾನು ಏನೋ ಆ ತರ ಹೇಳಕ್ಕಾಗಿದ್ರೆ ಇವತ್ತು ನಾನು ಮೋಸ ಮಾಡಿದ್ದು ಒಂದು 3 ಬ್ರಾಂಚ್ ಮಾಡ್ಬೋದಾಗಿತ್ತು. ಬನ್ನಿ ತರ ಹೋಟೆಲ್ ಮಾಡ್ತೀರಾ ಬನ್ನಿ ಅಂದ್ರೆ ಮಾಡ್ಬೋದಾಯ್ತಾ, ನಡ್ಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಪರಿಶ್ರಮ ಗೊತ್ತಿರೋದಿಲ್ಲ. ಅದರಲ್ಲಿ ಸ್ವಿಮ್ ಮಾಡಿದ್ರೆ ಮಾತ್ರನೇ ಹೋಟೆಲ್ ಇಂಡಸ್ಟ್ರಿ, ಎನಿ ಇಂಡಸ್ಟ್ರಿ, ಅದು ಎಸ್ಪೆಷಲಿ ಹೋಟ್ಲಲ್ಲಿ ಅಡಿಗೆ ಮಾಡೋರೇ ಓನರ್. ನಾವೇನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಝೀರೋ. ಬಟ್ಟ ಒಬ್ಬ ಚೆನ್ನಾಗಿದ್ದು 4 ರುಚಿ ಕೊಟ್ರೆ ಮಾತ್ರ ಆಗಿದೆ. ಅದ್ ನಮ್ ತಾಯಿ ನಮ್ಗೆ ಅದು ಬಡವಳಿಕೆ ಕೊಟ್ಬಿಟ್ಟು ಹೋಗ್ಬಿಟ್ರು. ಯಜಮಾನ್ ಅದನ್ನು ಗುರುತಿಸಿದ್ರು. ನಮ್ಗೂ ಕಾರ್ಯಕ್ರಮ ಬೇರೆ ಬರ್ತಾ ಏನೋ ನಮ್ದೇ ಆದ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಹೋಟೆಲ್ ಇಂಡಸ್ಟ್ರಿ ಬಂದು ನಾನು ಬಂದಾಗ ಒಂದು ಸಣ್ಣ ಒಂದು ಫುಟ್ಪಾತ್ ಅಲ್ಲಿ ತುಂಬಾ ಕಷ್ಟಪಟ್ಟು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಮಾಡಿ ಫುಟ್ಪಾತ್ ಮಾಡಿ, ಸೊ ಒಳ್ಳೆ ವ್ಯಾಪಾರ ತಗೊಂಡು ಒಳ್ಳೆ ರುಚಿ ಕೊಟ್ಟು ಜನ ನಮ್ಮನ್ನು ಗುರುತಿಸಂಗ್ ಮಾಡಿ. ಯಾಕಂದ್ರೆ ನಾನು ದೊಡ್ಡ ಆರ್ಟಿಸ್ಟ್ ಹತ್ರ ನಾನು ಮೇಕಪ್ ಮ್ಯಾನ್ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಮಾಲಾಶ್ವರ ಹತ್ರ ಒಂದು 79 ಪಿಕ್ಚರ್ಸ್ ವರ್ಕ್ ಮಾಡಿದೆ. ಅವ್ರೇನ್ ಹೇಳ್ತಾರೆ ಇವಾಗ ನಿಮ್ಮನ್ನ? ಇವತ್ತು ಖುಷಿ ಪಡ್ತಾರೆ. ನಮ್ಮ ಯಜಮಾನ ಮನೆಯಲ್ಲಾಗ್ಲಿ ತುಂಬಾ ಖುಷಿ ಪಡ್ತಾರೆ. ನಾವೆಲ್ಲಿ ಒಡನಾಟಗಳಿತ್ತು ಅದ್ರಲ್ಲಿ ಅದೇ ಗೌರವ ಇದೆ. ನಾವು ಶ್ರಮ ಪಟ್ಟಿದ್ದೆ, ಬಂದ್ವಿ, ಏನೋ ಒಂದು ಬೇಸರ ಆಯ್ತು, ಒಂದು ಹೋಟೆಲ್ ಇಂಡಸ್ಟ್ರಿ ಮಾಡೋಣ. ಯಾಕೆ ಆ ತಲೆ ಬಂತು ಸರ್ ಹೋಟೆಲ್ ಇಂಡಸ್ಟ್ರಿ? ಮೇಡಮ್, ನನ್ಗೆ ನಮ್ಮದೇ ಯಜಮಾನ್ರು, ನಮ್ಮ ಯಜಮಾನ್ರು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಯಜಮಾನ್ರು ಊಟ ಕೇಳಿದ್ಮೇಲೆ ಅವ್ರಂತವ್ರೆ ನಮ್ಮ ಮೇಲೆ ಬೆಂಚಾಟಿದ್ಮೇಲೆ ಸರ್ ಆ ಆಡಿಯೋ ಎಲ್ಲ ಫುಲ್ ವೈರಲ್ ಆಗಿತ್ತು. ಅಪ್ಪು ಸರ್ ನಾನು ಹೇಳ್ತಿರೋದು ನಮ್ ಬಿಗ್ ಯಜಮಾನ್ರು. ಆಮೇಲಿಂದ ಬಾಸ್ ಕತೆ. ಫಸ್ಟ್ ಯಜಮಾನ್ರು ನಮ್ಗೆ ಫಸ್ಟ್ ಊಟ ಮಾಡಿತ್ತು ಯಜಮಾನ್ರು. ಅದು ಯಜಮಾನ್ ಅನ್ನೋದಕ್ಕಿಂತ ಅವ್ರಿಗೆ ಬಣ್ಣ ಹಾಕ್ತಿದ್ದವರು ನಮ್ಮ ಮನೇಲಿ ಬಂದು ಊಟ ಮಾಡಿದ್ರು. ಆ ಊಟ ಮಾಡಿದ್ಮೇಲೆ ಯಜಮಾನ್ ಕೇಳಿದ್ರು, ಎಲ್ಲೋಗಿದ್ರಿ, ಯಾರು ಮಧ್ಯಾಹ್ನ ಊಟಕ್ಕೆ ಕಾಣ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಹೆಂಗೆ ಅಂದ್ರೆ ಎಲ್ಲಾರು ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು. ಯಾರನ್ನ ಕಾಣಲಿಲ್ಲ ಅಂದ್ರೆ ಕೇಳ್ತಾ ಇದ್ರು, ಎಲ್ಲಿದ್ದೀರಾ, ಏನಕ್ಕೆ ಬಂದಿಲ್ಲ, ಏನಕ್ಕಿಲ್ಲ ಅಂತ ಕೇಳ್ತಾರೆ. ಇಲ್ಲ ಈ ತರ ಚಂದ್ರಮನೆ ಊಟಕ್ಕೆ ಹೋಗಿದ್ದಾರೆ. ನಾ ಮಧ್ಯಾಹ್ನ ಟಚಪ್ ಎಲ್ಲ ಅಥವಾ ಮೇಕಪ್ ಟೈಮಲ್ಲಿ ಎಲ್ರು ಯಾರು ಕಾಣ್ತಾ ಇಲ್ಲ, ಎಲ್ಲೋಗಿದ್ರಿ ಚಂದ್ರಮನೆ ಊಟ. ಯಾವಾಗಿನ ಕತೆ ಇದು? ಇದು ನಾನು ಹೇಳ್ತಾ ಇರೋದು 88. ಆಮೇಲೆ
ಆಮೇಲೆ ಯಜಮಾನರು ಬಾಲಣ್ಣ ಅವ್ರಿಗೆ ಬೋಟಿ ಅಂದ್ರೆ ತುಂಬಾ ಇಷ್ಟ, ನಿಮ್ಮನೇಲಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಏನ್ ಕೇಳಿ ನಾನು ಮಾಡಿಸ್ಕೊಡ್ತೀನಿ. ಫಸ್ಟ್ ಬೋಟಿಯಿಂದ ಬೆಳೀತು, ಇವತ್ತವರೆಗೂ ಆ ಮನೆ, ಆ ರುಚಿ, ಆ ಊಟ ಅಲ್ಲಿಗೂ ಕೊಡ್ತೀವಿ, 100 ಜನ ತಿನ್ನಿಸ್ತೀವಿ. ಅವ್ರು ಕೊಟ್ಟು ಗೌರವ ಆ ಊಟಕ್ಕೆ, ಅವರು ಅನ್ನ ಅನ್ನೋದಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ಆಮೇಲಿಂದ ನಮ್ಮ ಬಾಸ್, ನಾವ್ ಹೇಳೋದು ಒಬ್ಬರಿಗೆ ಬಾಸ್ ಅಂತ, ಬಾಸ್ ಅಂದ್ರೆ ಗೊತ್ತಲ್ವಾ, ಅವರು ತುಂಬಾ ಊಟದ ಪ್ರಿಯ. ಅವಾಗ ಕೇಳ್ತಾ ಇದ್ರು, ನಾಗಿಕೊಳ್ಳಿ ಸರ್ ಫಾರಿನಿಂದ ಬರ್ತಾನೆ, ನಂಗೆ ಅಲ್ಲಿಂದಾನೆ ಫೋನ್ ಮಾಡ್ಬಿಡು, ಚಂದ್ರ ಬೆಳಗ್ಗೆ ಬಂದ್ಬಿಡ್ತೀನಿ, ಒಂದ್ ಒಳ್ಳೆ ಇಡ್ಲಿ ನಾಗಿಕೊಳ್ಳಿ ಸರ್, ಗ್ರೀನ್ ಕಲರ್ ಮಟನ್ ಕುರ್ಮಾ, ಬಹಳ ಆಸೆ ಪಟ್ಟು ಕೇಳೋರು. ನಾವು ಆತರ ತೊಗೊಂಡು ಕೊಡ್ತಾ ಇದ್ವಿ. ಈಗ ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಟೈಮಲ್ಲಿ ಅವರಲ್ಲಿ ಒಂದು 100-150 ಜನಕ್ಕೆ ಅಡಿಗೆ ಮಾಡ್ಬೇಕಾಗಿತ್ತು. ಒಂದು ಕೆಂಪು ಕಲರ್ ಮಟನ್ ಸಾರು ಮಾಡ್ಬೇಕಿದ್ರು, ಹೆಂಗ್ ಮಾಡೋದು ಅದು ನೋಡಿದ್ರೆ ಅನ್ನಿಸ್ಬಿಟ್ರೆ ರೆಕಾರ್ಡ್ ಆಗ್ಬಿಟ್ಟಿದೆ. ನಾನು ನಿಜವಾಗಿ ಯಾವ್ದು ಕಾಲ್ತನ ರೆಕಾರ್ಡ್ ಮಾಡ್ಕೊಳೋಲ್ಲ, ಅದ್ ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ನೋಡಿ ಅದೆಲ್ಲ ಒಂದು ಅದು ಯಾವ್ದೋ ಒಂದು ಮುನ್ಸೂಚನೆಗಳು ಅಂತಾರಲ್ಲ, ಅದು ಅನ್ಸುತ್ತೆ. ನಾವ್ ಎಷ್ಟೋ ಜೊತೆ ನೋಡಿದ್ವಿ, ನನ್ನ ಜೊತೆ ಸುಮಾರು ಫೋಟೋಸ್ಗಳೇ ಇಲ್ಲ ಅವ್ರ ಜೊತೆ ಇರೋದು. ಏನ್ ದಿನ ಸಿಗ್ತೀವಲ್ಲ, ಏನಕ್ಕೆ ಅವ್ರಿಂದ ಕೊಡೋದು? ಅವ್ರು ನಮ್ಗೆ ನಮ್ಮ ಮನೆ ತಾನೇ, ಯಾವಾಗ ಹೋದ್ರು ಫೋಟೋ ತಗೋಬಹುದು, ಯಾವಾಗ ಬೇಕಾದ್ರೆ ನಮ್ಮ ಮನೆ ಕಲ್ಲ ಬರ್ತಾರಲ್ಲ ಅನ್ನೋ ಒಂದು ಭಾವನೆಗಳಲ್ಲಿ ನಮ್ದು ಯಜಮಾನಗಳದ್ದು ಫೋಟೋಗಳಿಲ್ಲ, ನಮ್ ಬಾಸ್ತು ಅಷ್ಟೊಂದು ನಮ್ ಜೊತೆ ಒಡನಾಟ ಇರುವಂತ ಫೋಟೋಗಳಿಲ್ಲ. ಆದ್ರೆ ನಮ್ದು ಒಂದು ಭಾವನೆಗಳೇ, ಆಮೇಲೆ ಆ ವಿಶ್ವಾಸ ಇದೆಯಲ್ಲ, ಅದು ಹೇಳಕ್ಕೆ ಸಾಧ್ಯ. ಅಂತ ಒಂದು ವ್ಯಕ್ತಿ ನನ್ನ ಒಂದು ಮಟನ್ ಸಾರ್ ಬೇಕು ಹಿಂಗ್ ಮಾಡ್ಕೊಡಿ ಅಂದಾಗ ಅದನ್ನ ಮಾಡಿ ಟ್ರೈಲ್ ಮಾಡಿ ಅಲ್ಲೆಲ್ಲರಿಗೂ ಬಡಿಸಿ ಖುಷಿ ಪಟ್ರಲ್ಲ, ಆ ಆಶೀರ್ವಾದ ಅಂತ. ಅದು ನನ್ನನ್ನು ಇನ್ನೂ ಒಂದ್ ಮಟ್ಟಿಗೆ ತಗೊಂಡೋಗಿ, ಇದೆಲ್ಲ ಬೆಳ್ಳುಳ್ಳಿ ಕಬಾಬ್ ಬರಕ್ ಮುಂಚೆ ಆಗಿದ್ದದು. ಅದಾದ್ಮೇಲೆ ಈ ಕೊರೋನಾ ಟೈಮ್ ಆಯ್ತು. ಅದು ಲಾಸ್ಟ್ ಕೊರೋನಾ ಟೈಮಲ್ಲಿ ಅವರ ಫೆಬ್ರವರಿ 18 ಕಾಶ್ಮೀರ್ಗೆ ಹೋದ್ರು. ನನ್ಗೆ ಫೋನ್ ಮಾಡಿದ್ರು, ಮಟನ್ ಸಾರ್ ಮಾಡ್ಬೇಕು ಹೆಂಗೆ ಅಂತ ಹೇಳಿದ್ರು. ಅವ್ರಿಗೆ ಹೇಳ್ಕೊಟ್ಟೆ, ಮಾಡಿದ್ರು, ಎಲ್ಲ ಆಯ್ತು. ಅದಾಗಿ ಬರ್ತಾ ಇದ್ದಂಗೆ ಕೊರೋನಾ ಸ್ಟಾರ್ಟ್ ಆಯ್ತು. ಜುಲೈ 17 ಅದು 10th ಲಾಕ್ಡೌನ್ ಓಪನ್ ಆಯ್ತು. ಸೊ ನಾನು ಅವಾಗ ತಾನೇ ಶಿವಾನಂದ ಸರ್ಕಲ್ ಹೋಟ್ಲು ಮಾಡಿದ್ದೆ. ಮಾಡಿ ಒಂದು ತಿಂಗಳಾಗಿಲ್ಲ, ಸೊ ಇದೆಲ್ಲ ಬಂತು, ಅದು ಕಲರ್ಸ್ ಆಗಿ. ಸೊ ನಾವು ಆಗಲ್ಲ ಸಹ, ನಮ್ಗೆ ಹೋಟೆಲ್ ಬಿಸ್ನೆಸ್ಗೆ ಟೈಮ್ ಇಲ್ಲ, ಆಗಲ್ಲ ಅಂತ ನಾವು ತಿರಸ್ಕಾರ. ಆಕ್ಚುಲಿ ನಾವು ಒಗ್ಗರಣೆ ಡಬ್ಬಿ ಎಲ್ಲ ಮಾಡಿದೀವಿ, ಒಗ್ಗರಣೆ ಡಬ್ಬಿ, ಮುಳ್ಳಿ ಮಿಟ್ಲಿ ಹೋಟ್ಲು, ಇವನ್ನೆಲ್ಲ ಮಾಡಿದೀವಿ. ಇದೆಲ್ಲ ಮಾಡಿದ್ದಾದ್ರೂ ನಮ್ಗೆ ಅಷ್ಟು ಏನ್ ಅನ್ಸಿರ್ಲಿಲ್ಲ. ನಮ್ಗೆ ಬೇಡ, ನಮ್ಗೆ ಅವಾಗ ನಿಮ್ಮ ಸುವರ್ಣ ಚಾನೆಲ್ ಪಕ್ಕ ನಮ್ಗೆ ಚಿಕ್ಕ ಹೋಟ್ಲಿತ್ತು. ಆ ಚಿಕ್ಕ ಹೋಟ್ಲಿತ್ತು ಅಂದ್ಬಿಟ್ಟು ನಾವೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಯಾಕಂದ್ರೆ ನಮ್ಗೆ ಅನ್ನ ಕೊಡ್ತಾ ಇರ್ತದೆ. ನಮ್ಗೆ ದೊಡ್ಡದ್ ಬೇಡ, ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ ಅಂತಾರಲ್ಲ, ಚಿಕ್ಕದಾಗಿದೆ, ಫುಟ್ಬಾಲ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಬದುಕಿದ್ದು, ಅಲ್ಲೇ ಒಂದು ಸ್ಥಳ ಸಿಕ್ತು. ಯಜಮಾನ್ರೆ ನಮ್ಮ ಭಾಷೆನೇ ಅದನ್ನ ಇನಾಗ್ರೇಷನ್ ಮಾಡ್ಕೊಟ್ರು, ಬೆಳೀತಾ ಇದ್ರು. ಒಂದು ಹೋಟ್ಲು ಮಾಡ್ಕೊಂಡ್ವಿ, ಅವ್ರು ಸಹ ನಮ್ಗೆ ಹಣಕಾಸಿನ ವ್ಯವಸ್ಥೆ ಮಾಡಿಕೊಟ್ರು. ಮಾಡಿ ಅದರಿಂದ ನಾವು ಇವತ್ತೊಂದು ಮಟ್ಟಿಗೆ ಬೆಳೆದ್ವಿ. ಬೆಳೆದೆಲ್ಲ ಆದ್ಮೇಲಿಂದ ಈಗ 2022 ಅಲ್ಲಿ ಅವರು ಫೆಬ್ರವರಿ ಕೇಳಿದ್ರು, ನಾನು ಜುಲೈಯಲ್ಲಿ ಓಪನ್ ಮಾಡಿದೆ. ಅಕ್ಟೋಬರ್ 26 ನನ್ನ ಕರೆದ್ರು. ನಾನು ತುಂಬಾ ಮೀಡಿಯಾ ಮಾಡಿರ್ಲಿಲ್ಲ ಅವ್ರನ್ನ. ಏನ್ರಿ ಕಾಣ್ತಾನೆ ಏನ್ ಇಷ್ಟೊಂದು ಬಿಸಿ ಇಲ್ಲ, ಓಪನ್ ಮಾಡಿದ್ವಿ, ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿದೆ, ಅದರಿಂದ ಬರಕ್ ಆಗಿರ್ಲಿಲ್ಲ, ಬರ್ತೀನಿ ಬಿಡಿ ಅಂತ. ಅವ್ರು 7:30 ಹೋದ್ರೆ ಯಜ್ಞಕ್ಕೆ. ನಾನು ಭಾನುವಾರ ಬರ್ತೀನಿ, ಎಷ್ಟಾಗ್ತಿದೆ ಬಿಸ್ನೆಸ್, ಬರ್ತೀನಿ, ಒಂದು ಮಂದಿ ಇಷ್ಟ ಆಗ್ತಿದೆ, ಟಾರ್ಗೆಟ್ ಸರಿ ಇಲ್ಲ, ಇನ್ನೂ ಒಂದು 30%. ವೆರಿ ಟ್ಯಾಲೆಂಟೆಡ್. ನಾವೇನೋ ಸಜೆಷನ್ ಕೇಳ್ಬೇಕಾದ್ರೆ ಬಾಕ ಪ್ರಾಪರ್ಟಿ ತಗೋಬೇಕಾಗಿ, ಏನೋ ಒಂದು ಒಳ್ಳೆ ಕೆಲಸ ಇತ್ತಾದ್ರೆ ಅವ್ರನ್ನ ಸಜೆಷನ್ ತಗೊಂಡೇ ನಾನು ತಗೊಂಡ್ರೆ ನಮ್ಗೆ ತುಂಬಾ ನಮ್ಗೆ ಇವತ್ತೇನೋ ಒಂದು ಮಟ್ಟಿಗೆ ಬೆಳೆದಿದೀವಿ. ಇವತ್ತಿನ ಮಟ್ಟದಲ್ಲಿ ನಾವು ನೋಡಿದ್ರೆ ಅದು ಅದು ನಂಗೆ ಇದು ಬೇಸರ ಇದೆ. ನಾನು ಎಲ್ಲ ಮನೆ ಪೂಜೆಗಾಗ್ಲಿ, ನಂದು ಯಾವ್ದೋ ಒಂದು ಹೋಟ್ಲುಗಳಿಗಾಗ್ಲಿ ಎಲ್ಲದಕ್ಕೂ ಬಂದವರು ಇದೊಂದು ಹೋಟ್ಲಿಗೆ ನನ್ಗೆ ಬರ್ತಿಲ್ಲ, ಅವ್ರು ಫೋಟೋ ಇಡಂಗ. ಇವತ್ತು ಅವ್ರು ಇದಾರೆ ಅಂತ ಹೇಳ್ತೀನಿ, ಒಂದು ವಾಯ್ಸ್ ಇಲ್ಲ. ಅದಾಗಿ ನೋಡಿದ್ರಲ್ಲ ಹೇಳಿದ್ದೆ, ನಾನು ಭಾನುವಾರ ಬರ್ತೀನಿ, ಅದು ಶುಕ್ರವಾರ. ಅದು ಅದಾದ್ಮೇಲಿಂದ ಈ ಆಡಿಯೋ ಇದಾದ್ಮೇಲೆ ನನ್ನ ಬಿಸ್ನೆಸ್ ಒಂದು 40-45% ಗ್ರೋತ್ ಆಗೈತೆ ಎಕ್ಸ್ಟ್ರಾ. ಆಯ್ತು, ಆಮೇಲೆ ಅಲ್ಲೂ ಅಪ್ಪು ಸರ್ ಇದಾರೆ ನಿಮ್ ಜೊತೆಗೆ. ನನ್ನ ಹೋಟ್ಲಿಗೆ ನೀವು ಬಂದ್ರೆ ಎಲ್ಲಿ ನೋಡಿದ್ರು ಅವರೇ ಇರೋದು, ಇನ್ ಯಾರ್ದು ಫೋಟೋಸೇ ಇಲ್ಲ. ಒಂದೇ ಒಂದು ರಜನಿಕಾಂತ್ ಅವ್ರದ್ದು ಫೋಟೋ ಇರ್ಬೋದು. ನಾನು ಎಲ್ಲಿ ತಿರುಗಿದ್ರು ಬರ್ತಾ ಎಂಟ್ರೆ ಅಪ್ಪ ಅಮ್ಮ, ಇನ್ ಮನೆ ಒಳಗಡೆ ಬಂದ್ರೆ ಮಗ. ಸೊ ಅದ್ರ ಜೊತೆಗೆ ನಮ್ ಸ್ವಲ್ಪ ಸರ್ ಕಬಾಬ್ ಚಂದ್ರು ಅವ್ರ ಬಗ್ಗೆ ಒಂದ್ ದೊಡ್ಡ ಕಂಪ್ಲೇಂಟ್ ಇದೆ. ಏನಿರ್ಬೋದು? ಏನ್ ಕಂಪ್ಲೇಂಟ್ ಅದು ಅಲ್ಲ, ನನ್ಗೆ ಗೊತ್ತಿಲ್ಲ, ನಾನು ಹೇಳ ಏನ್ ಕಂಪ್ಲೇಂಟ್ ಅಂತ.
ನೋಡಿ ನನಗ್ ಗೊತ್ತಿಲ್ದಿರೋ 1,000 ಇರ್ಬೋದು, ನಾನ್ ತಪ್ಪು ಮಾಡಿರ್ಬೋದು, ಅದು ನೀವಂತೂ ತಿಳಿಸ್ದಾಗ ಇಲ್ಲ ದೊಡ್ಡ ಕಂಪ್ಲೇಂಟ್ ಇದೆ. ಕಬಾಬ್ ಚಂದ್ರು ಅವ್ರು ಯಾಕೆ ನಾನ್ ವೆಜ್ ಬಗ್ಗೆನೇ ಇಂಟ್ರೆಸ್ಟ್ ಕೊಡ್ತಾರೆ, ವೆಜ್ ಅವ್ರಿಗೆ ಯಾಕೆ ಏನು ಹಾಕಲ್ಲ, ಇದು ಎಲ್ಲರ ಜೊತೆಗೆ ನಂದು ಕಂಪ್ಲೇಂಟ್ ಸರ್. ನಾನು ಮಾಡ್ತಾರೋ ನಂದೇ ಆದ ಒಂದು ಪರ್ಸನಲ್ ಯೂಟ್ಯೂಬ್ ಚಾನಲ್ ಇದೆ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಅಂತ. ಈಗ ರೀಸೆಂಟ್ ಆಗಿ 3 ತಿಂಗಳಾಗಿ ಓಪನ್ ಮಾಡಿ ಒಳ್ಳೆ ಪಿಕಪ್ ಆಗ್ತಾ ಇದೆ. ಸೊ ನಾನು ಎಲ್ಲರಿಗೂ ಪ್ರತಿಯೊಂದು ಒಂದು ಅಡಿಗೆ ನಾನು ಮಾಡಿದಾಗ ನಾನು ನಾನ್ ವೆಜ್ ಮಾಡಿದ್ರು ಅದನ್ನ ವೆಜ್ ಕನ್ವರ್ಟ್ ಮಾಡ್ಕೋಬಹುದು. ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಇಷ್ಟವಾದ ಏನೋ ಒಂದು ತರಕಾರಿ ಹಾಕಿ ವೆಜ್ಗೆ ಬೇರೆ ಇಲ್ಲ ಸರ್, ನಮ್ದು ಏನ್ ಕಂಪ್ಲೇಂಟ್ ಏನು ಅಂತಂದ್ರೆ ನೀವು ನಾನ್ ವೆಜ್ ಕೊಟ್ಟಷ್ಟು ಇಂಪಾರ್ಟೆನ್ಸ್ ನ ವೆಜ್ ಯಾಕೆ ಕೊಡ್ತಾ ಇಲ್ಲ ಸರ್. ನೀವು ಹಂಗಾರೆ ನನ್ನ ಯೂಟ್ಯೂಬ್ ನೋಡಿಲ್ಲ, ಮೊನ್ನೆ ಒಂದು ವೈಟ್ ಚಿತ್ರಾನ್ನ ಅಂತ ಮಾಡಿದ್ದೆ, ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ದೆ, 25 hours 5 lakh ಮೆಂಬರ್ಸ್ ನೋಡಿದ್ರು. ಅದೆಲ್ಲ ನಾವು ಖುಷಿ ಅಂತಾನೆ ಹೇಳ್ಬೋದು. ಫೇಸ್ಬುಕ್ ಅಲ್ಲಿ ನೋಡಿದ್ರೆ 4 lakh ಮೆಂಬರ್ 430 ನೋಡಿದ್ರೆ ನಾನು ಮಾಡ್ತಾನೆ ಇದೀನಿ. ನನಗೆ ಇದು ಬಹಳ ಕಂಪ್ಲೇಂಟ್ಸ್ ಇದೆ. ನಾನು 4 ನಾನ್ ವೆಜ್ ಮಾಡಿದ್ರೆ 3 ವೆಜ್ ಮಾಡ್ತೀನಿ, ಇಲ್ಲ 4 ವೆಜ್ ಮಾಡಿದ್ರೆ 3 ನಾನ್ ವೆಜ್ ಮಾಡ್ತಾ ಇದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಅಂತೇಳಿ ಪ್ರತಿಯೊಂದು ಐಟಮ್ ಅಲ್ಲೂ ನಾನು ಹೇಳ್ಕೊಡ್ತೀನಿ. ನೋಡಿ ಇದನ್ನೇ ಮಸಾಲೆನ ಈಗ ಇವಾಗ ವೆಜ್ ಗ್ರೇವಿ ಬೇಕು ಅಂದ್ರೆ ಇದನ್ನ ಹಾಕೊಳ್ಳಿ, ನಾವು ಬೇಕು ಅಂದ್ರೆ ಇದು ಹಾಕೊಂತೀವಿ, ನೀವು ಬೇಡ ಅಂದ್ರೆ ಅದು ಹಾಕ್ತೀವಿ. ಓಕೆ, ಇನ್ನೊಂದು ಕ್ವಶನ್ಸ್ ಕೇಳ್ತೀನಿ. ಇನ್ ಕ್ವಶನ್ಸ್ ಅಂದ್ರೆ ನಾನು ಒಂದಿಷ್ಟು ಹೀರೋಯಿನ್ಸ್ ಗಳ ಹೆಸರು ಹೇಳ್ತೀನಿ. ಸೊ ಅವರಿಗೆ ಇಷ್ಟ ಆಗಿರೋದು ಅವ್ರ ಮುಖ ನೋಡಿದ ಕೂಡ ನಿಮ್ಗೆ ಅನ್ಸುವಂತ ಒಂದು ಐಟಮ್ ಹೆಸರು ಹೇಳ್ಬೇಕು. ನನಗೆ ತುಂಬಾ ಇರೋದೇ ಒಂದು 6 ಜನ. ಒಂದು ಮಹಾರಾಷ್ಟ್ರ ಅವರು, ಒಂದು ಪುನೀತ್ ಅವರು, ಒಂದು ಯಜಮಾನ್ ಅವರು, ಒಂದು ಶಿವಣ್ಣ ಅವರು, ಅಂಬರೀಷ್ ಅಣ್ಣ. ಎಲ್ಲದಕ್ಕೆ ನಾವು ಹೋದ್ರೆ ನಾವು ಇವತ್ತು ಹೆಸರು ಅಲ್ಲಿ ಕಾಸು ಇಲ್ಲಿ ಅಂಬರೀಷ್ ಅಣ್ಣವರಿಂದ ನಾವು ಹೆಚ್ಚಿನ ರೀತಿಯ ಸಂಪಾದನೆ ಮಾಡಿದ್ವಿ. ಪ್ರಪಂಚ ಎಲ್ಲ ತೋರಿಸಿದ ಜಾಸ್ತಿ ನನ್ಗೆ ಅಂಬರೀಷ್ ಅಣ್ಣ. ಸೊ ಫಸ್ಟ್ ನಿಮ್ಮ ಅಡಿಗೆ ಫೈಂಡ್ ಔಟ್ ಮಾಡಿದ್ ಹೇಗೆ ಅಂಬರೀಷ್ ಅವರು? ನಾನು ಹೇಳಿದಲ್ಲ, ಒಂದು ಪಿಕ್ಚರ್ ಶೂಟಿಂಗ್ಗೆ ರಾಜ್ಯನವ್ರ ಪಿಕ್ಚರ್ಗೆ ಕೈಮಾಗ್ ಸಾರ್ ಕಳಿಸಿದ್ದೆ. ಅದನ್ನ ನಾವು ತಿನ್ಬಿಟ್ಟು ತುಂಬಾ ಚೆನ್ನಾಗಿ ಯಾರು ಮಾಡಿದ್ದು ಅಂತ ಕೇಳಿದ್ರು. ಇಲ್ಲ ಈ ತರ ಚಂದ್ರು ಗೊತ್ತಲ್ಲ, ನಮ್ಮ ಮರಾಠಿ ಚಂದ್ರು, ಅವ್ರು ನಾವು ಸಿನಿಮಾದಲ್ಲಿ ಇದ್ದವರಲ್ವಾ, ನಮ್ ಚಂದ್ರುನ ಸ್ಟ್ಯಾಂಡರ್ಡ್ ಇದೆ ಕಸು ಅಂತೇಳಿ ಇಮಿಡಿಯೇಟ್ ಕಸು. ಅಲ್ಲಿ ನಾನು ನಿಮಗೆ ದಿನ 5 ದಿನಕ್ಕೆ 50 ಜನಕ್ಕೆ 100 ಜನ 1000 ಆ ಥರ ರೆಗ್ಯುಲರ್ ಆಗಿ ನನಗೆ ತುಂಬಾ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೆಸಿದ್ರು. ನನಗೆ ದಿನಾನು ಒಂದು ಫಿಶ್ ಐಟಮ್ಸ್ನ ಹಾಗೂ ಇನ್ನೊಂದು 2-3 ಐಟಮ್ನ ನೀನೇ ಮಾಡ್ಬೇಕು ಚಂದ್ರು ಅಂತೇಳಿ ನನ್ನ ಕೈಲಿ ಮಾಡಿಸಿದ್ರು. ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ನನಗೆ 1-1:30 ಇರಬೇಕು ಬ್ಯಾಂಕೆಟ್ ಅಲ್ಕಾದ್ರು. ಚಂದ್ರು ನನಗೆ ಸಾಯಂಕಾಲ ಒಂದು 4,000 ಜನಕ್ಕೆ ಅಡುಗೆ ಮಾಡ್ಕೊಳ್ಬೇಕು. ಸಾಯಂಕಾಲ ಮಧ್ಯಾಹ್ನ 1:30, ಸಾಯಂಕಾಲ 7:30 ಊಟ ಇರಬೇಕು. ಆಯ್ತು ಮಾಡಲಿ ಸರ್ ಅಂತ. ಅವಾಗೆಲ್ಲ ಇವತ್ತು ಥರ ಕ್ಯಾಟ್ರಿಂಗು ಅದೆಲ್ಲ ಈಗ ಇರಲಿಲ್ಲ. ಏನೋ ಒಂದು ಬಡ್ಡ ಧೈರ್ಯ ಮಾಡೋದು. ಯಾಕಂದ್ರೆ ಅವಾಗೆಲ್ಲ ನಮ್ಗೆ ಚಾಲೆಂಜ್ ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಇತ್ತು. ಆಮೇಲೆ ಅಷ್ಟು ಈಸಿಯಾಗಿ ಕೆಲಸದವ್ರು ಸಿಗ್ತಾ ಇದ್ರು, ಅವಾಗ ಒಂದು ಧೈರ್ಯ ಆಯ್ತು. ಈಗ ಧೈರ್ಯಕ್ಕೆ ಹೋಗುತ್ತೆ, ಯಾಕಂದ್ರೆ ಕೈ ಕೊಟ್ಬಿಡ್ತಾರೆ. ಅವತ್ತೊಂದು ದಿನ 100 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಹೊಡ್ ಬಂದ್ಬಿಡ್ತಾ ಇದ್ರು. 4,000 ಜನಕ್ಕೆ ಮಾಡಿ ಇದೇ ಉಮಾಶ್ವರ್ ಮಗ ನನ್ನ ಜೊತೆ ಶೆಡಿ ಮೇಲೆ ಬರ್ತಾ ಇದ್ರು. ನಾನು ವಿತ್ ಮಾಲೆ ಹಾಕೊಂಡಿದ್ದೆ. ಆ 4 ದಿನನೂ ಬರೇ ನಾನ್ ವೆಜ್ ಅಲ್ಲೇ ಸೇರಾಡಿದ್ದೀನಿ. ಅದು ದೇವ್ರು ಕೊಟ್ಟಿದ್ವಾ, ನಮ್ಮದೇನು ನಮ್ಮ ಕೆಲ್ಸಕ್ಕೆ ನಾವು ಬೆಲೆ ಕೊಟ್ಟಿದ್ದೀವಿ. ಅದು ಕರ್ಕೊಂಡು ಉಮಾಶ್ವರ್ ಪಾಪ ಅಲ್ಲಿ ಶ್ರೀರಾಮ್ಪುರ ಅಯ್ಯಪ್ಪ ಟೆಂಪಲ್ ಕಾಯ್ತಾ ಇದ್ದವ್ರ ಮಗ ಬರ್ತಾನೆ. ಇರ್ಮೂಡಿ ನಾನೇ ಇಲ್ಲ, ಮೇಯ್ನು ನಾನೇ ಗುರುಸ್ವಾಮಿ. ಅಂಥದ್ರಲ್ಲಿ ಹೋಗಿ ಅಲ್ಲಿ ಅಡುಗೆ ಮಾಡಿ ಸ್ನಾನ ಮಾಡಿ ಇರ್ಮೂಡಿ ಕಟ್ಕೊಂಡು ಶಬರಿಮಲೆ ಹೋದೆ. ಆ 4,000 ಜನಕ್ಕೆ ಇವತ್ತು ಎಷ್ಟೇ ದೊಡ್ಡ ಕ್ಯಾಟ್ರಿಂಗ್ ಮಾಡ್ತಾ ಇದ್ರು. ಈಗ ಹೇಳಿ 4 ಅವರಲ್ಲಿ ಅಡುಗೆ ಹಾಕೊಂಡು ಮಾಡಿ. ಆ ಕಾಲ 97ರಲ್ಲೇ 4,000 ಜನಕ್ಕೆ ಅಡುಗೆ ಮಾಡಾಕ್ತಿದೆ. ಅವಾಗ ವೇದ್ ಕುಮಾರ್ ಸರ್ ನಾಯ್ಕರು ಸ್ಪೋರ್ಟ್ಸ್ ಪ್ರಿನ್ಸಿಪಲ್. ನನಗೆ ನನ್ನ ಮುಲ್ಕಿ ಅವಾಗ ಆ ಪವರ್ ಇದೆ ಚಂದ್ರಿಗೆ, ಅವ್ರು ಕೈ ಕೊಟ್ರೆ ಕೆಲಸ ಮಾಡ್ತಾರೆ, ಸಕ್ಸಸ್ ಮಾಡ್ತಾರೆ ಅಂತೇಳಿ 97 ಏಷ್ಯನ್ ಗೇಮ್ 97-98 ಆ ಟೈಮಲ್ಲಿ ನನಗದು ಮಿಸ್ ಆಯ್ತು. ಒಂದು ಕಾರಣ ಅವಾಗ ಪೇಜರ್ ಇದ್ದಿದ್ದರಿಂದ ನಾವು ನೀನೇನೋ ಯೂಟಿಲೈಸ್ ಮಾಡಿದ್ವಿ. ಪ್ರತಿಯೊಂದು ಕಾಲ್ನಲ್ಲಿ ಎತ್ತಲ್ಲ, ಅದರಿಂದ ಒಂದೊಂದು ಕಡೆ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ. ಆ ಒಂದು ಫೋನ್ ಕಾಲ್ ಅದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನ ಆವಾಗ ನಮ್ಗೆ ಅರ್ಥ ಆಯ್ತು. ನೋಡಿ, ಒಂದು ಆರ್ಡರ್ ಹೋಗುತ್ತೆ, ಇಲ್ಲಿ ಯಾರೋ ಒಂದು ಏನೋ ಒಂದು ಪ್ರಾಬ್ಲಮ್ ಆದಾಗ ಅವಾಗ ಕಾಲ್ ಮಾಡಿರ್ತಾರೆ. ಬಿಡಪ್ಪ ನಾವೇನು ಮಾಡೋದು ಅಂತ ಏನೋ ಕೇರ್ಲೆಸ್ ಮಾಡಿದ್ರೆ ಆ ಕೇರ್ಲೆಸ್ನಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಫೇಸ್ ಮಾಡಿ ಒಂದು 3 years ನಾನು ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟೆ. ಆ ಥರ ಯಾರೂ ಆಗಲಿ ಶ್ರಮ ಪಡಬೇಕು ಅಂದ್ರೆ ನೀವು ಮಾತಾಡೋ ಮಾತು, ಆ ಫೋನ್ ಕಾಲ್ಸ್ ಇಟ್ಟೋದು, ಬಂದವ್ರನ್ನ ರಿಸೀವ್ ಮಾಡೋದು, ಅದು ಎಲ್ಲರಿಗಿಂತ ಬಿಸ್ನೆಸ್ ಪೀಪಲ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಬಾಂಧವ್ಯ, ನಮ್ಮ ಮನೆ ಆಶೀರ್ವಾದ. ಆಮೇಲೆ ನಮ್ಮ ಮೇಡಮ್ ಅವರು ಅಂದ್ರೆ ಮಹಾಲಕ್ಷ್ಮಿ ಅವರು,
ಸೊ ಆಗ ಅವರೆಲ್ಲ ರುಚಿಯಾಗಿ ಕೇಳ್ತೇವೆ. ಈಗ ರೀಸೆಂಟಾಗಿ ಬೆಳ್ಳುಳ್ಳಿ ಅವ್ರ ಮಗಳು ಅವ್ರ ಮಗ ಎಲ್ಲ, ಅಯ್ಯೋ ಚಂದ್ರವ್ರೆ ಏನ್ರಿ ಚಟಾಪಟ ಅಂತ ಅವ್ರೆ ನಮ್ಮ ಮಕ್ಕಳೆಲ್ಲ ಬೆಳ್ಳುಳ್ಳಿ ಏನ್ ಮೇಡಮ್ ನನ್ಗೆ ಖುಷಿ ಆಗೋಯ್ತು. ಯಾಕಂದ್ರೆ ನನ್ನ ಓನರು ನಮಗ್ ಬೆಂತಿಡ್ತಾರೆ ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಆಮೇಲೆ ನಂದು ಇವಾಗ ಕ್ವಾಟ್ಲೆ ಕಿಚನ್ ನಡೀತಾ ಇದೆ, ಅದು ಡೈಲಿ ಒಂದು 18 hours ಶೂಟಿಂಗ್ ವೀಕ್ಲಿ ಒನ್ಸ್. ಬೆಳಿಗ್ಗೆ ಮಾರ್ನಿಂಗ್ ಒಂದು 8:29 ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 3-3:30 ಆಗುತ್ತೆ. ನಾನು ಆ ಶೂಟಿಂಗು ಹೋಗಿ ಅವತ್ತು ಬಂದೆ. ಮನೆ ಫೋನ್ ಮಾಡೋದು, ಆಯ್ತು ಸರ್ ಬರ್ತೀನಿ ಸರ್ ಅಂದ್ರೆ ಆಗಲ್ಲ ಅಂತ ಯಾವ್ದು ಹೇಳಿಲ್ಲ. ಇವತ್ತವರೆಗೂ ನಾನು ಯಾರಿಗೆ ಏನೇ ಕೇಳಿದ್ರು ನಾನು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಇವಾಗ ನಾವು ಇದೇ ಆಗ್ಲಿ, ಅದು ನಮ್ಮ ಕರಿಮಣಿ ಮಾಲೀಕ ಮಾಡಿದ್ರು ಅವಾಗ ನಾನು ಇದನ್ ಕೇಳ್ಬೇಕು ಅನ್ಕೊಂಡೆ. ನಿಮ್ದು ಮತ್ತು ವಿಕಿಪೀಡಿಯಾ ಅವ್ರದ್ದು ಏನದ್ ಗಲಾಟೆ, ಅದು ಮುಗಿತಾ ಅದು? ಮೇಡಮ್ ಗಲಾಟೆ ಏನ್ ಮಾಡ್ತಾರೆ ಮೇಡಮ್, ಗಲಾಟೆ ಮಾಡಿ ರೋಡಿಗಳ ನೋಡಕ್ ಮಾತ್ರ ರೋಡಿ ಲುಕ್ಕು. ನಮ್ ತರ ಸಾಪ್ನ ಇರ್ತಾರೆ ಯಾರಿಗೂ ಇಲ್ಲ, ಯಾರು ನಾ ಕಮರ್ಷಿಯಲ್ ಅಲ್ಲ. ಸೊ ನನಗೆ ಗೊತ್ತೇ ಇಲ್ಲ ಆಕ್ಚುಲಿ ರಾತ್ರೋರಾತ್ರಿ ಈ ಮಟ್ಟಿಗೆ ಹೋಗುತ್ತೆ, ಈ ತರ ಬೆಳೆಯುತ್ತೆ, ಈ ತರ ಕಾಂಟ್ಯಾಕ್ಟ್ಸ್ ಇದೆ, ಹಿಂಗೆಲ್ಲ ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರೂ ಬಂದು ಸರ್ ಚಂದ್ರ ನನಗೊಂದು, ಆಮೇಲೆ ಚಾನಲ್ಸ್ ಆಗಲಿ, ಆಮೇಲೆ ಯೂಟ್ಯೂಬ್ ಚಾನಲ್ಸ್ ಆಗಲಿ ಎಲ್ಲರೂ ಬರ್ತಾ ಇದ್ರು, ಇಂಟರ್ವ್ಯೂ ತಗೊಳ್ತಾ ಇದ್ರು. ಅದೇ ತರ ಇವ್ರು ಫೋನ್ ಮಾಡಿದಾರಲ್ಲ ಅಂತ ನಾನೇನ್ ಮಾಡಿದೆ, ವಿಕಿಪೀಡಿಯಾ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಫ್ರಾಂಕ್ ನಾನೇ ನನಗೆ ಬಂದ್ರು ಫೋನ್ ಮಾಡಿದ್ರು, ಸರ್ ಈ ತರ ಒಂದು ಫೋನ್ ಅವರ್ ನಿಮ್ದು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದೆ ಸರ್, ನಿಮ್ಗೆ ಮೀಟ್ ಮಾಡಬೇಕು. ಆಕ್ಚುಲಿ ನಾವು ಮೀಟು ಕೂಡ ಮಾಡಿಲ್ಲ, ಇಷ್ಟೇ ವಿಕಿಪೀಡಿಯಾ ಅನ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ಟು ಸಂಡೇ ಹೇಳಿದ್ರೆ ಟೈಮ್ ಫಿಕ್ಸ್ ಮಾಡಿದ್ರೆ ಬೆಳಿಗ್ಗೆ ಒಂದು 8:30 ಬಂದ್ಬಿಟ್ಟಿದ್ದೆ. ಒಂದು 10:30 ಒಳಗೆ ನಾವು ಮುಗಿಸ್ಕೊಳ್ತೀವಿ, ನೀವು ಆರಾಮಾಗಿ ಮಾಡ್ಕೊಂಡು. ಒಬ್ಬ ಬಂದು ಕರೆಕ್ಟ್ ಟೈಮ್, ಪಕ್ಕಾ ಟೈಮ್, ಕ್ಲೀನಾಗಿ ಬಂದು ಸಿಂಪಲ್ ಆಗಿದ್ರು. ನಾನೇ ಅವ್ರಿಗೆ ಏನ್ ಸರ್ ಇಷ್ಟು ಯಾರೋ ನಂದಿನಿ ಸಾಂಗಲ್ಲ ಸಖತ್ತಾಗಿ ಹೋಗಿದೆ ಅಂತ ನಮ್ಮ ಮಿಸಸ್ ಹೇಳ್ತಾ ಇದ್ರು. ನೀವು ನೋಡಿ ಇಷ್ಟು ಸಾಫ್ಟ್ ಆಗಿದೆ, ಹೆಂಗ್ ಸರ್ ನಾನು ನೋಡೇ ಇಲ್ಲ. ಏನೋ ಮಾಡಿದ್ರು ಮೇಡಮ್ ಏನಿಲ್ಲ, ಮೇಕಪ್ ಹಾಕೊಂಡು ಈಗ ಬಿಟ್ರು ಸರ್ ಮೇಡಮ್, ನಾನು ಶಾಕ್ ಆಗೋಗ್ಬಿಟ್ಟೆ, ಇಷ್ಟು ಟ್ಯಾಲೆಂಟ್ ಇದೆಯಾ. ಒಂದು ಅರ್ಧ ಗಂಟೆ ಸಾಂಗ್ ಫಿನಿಶ್ ಮಾಡೋದು, ಟಕಟಕಂತ ಆಡ್ತಿದ್ರು ಅವರೆಲ್ಲ. ಬಾಪ ಅಂದ್ರು ಕರೆ ಮಾಡಿಕಮ್ಮ ಮಾಲೀಕ ಮಾಡಿದ್ರು, ನಮ್ಮ ಡೈಲಾಗ್ ಕೊಡ್ಸಿದ್ರು, ತಗೊಂಡೋಗಿ ಬಿಟ್ರು. 12 ಗಂಟೆಗೆ ಕ್ಲಿಕ್ ಆಯ್ತು. ನನ್ನ ಅದು ಹಾಗೆ ಒಂದು 7-8 ದಿನ ಕಾಲ್ ಫ್ರಾಕ್ಚರ್ ಆಗಿದೆ ನಿಮ್ದು. ನನ್ನ ಕಾಲ್ ಆಕ್ಚುಲಿ ಅವ್ರು 12 ಶೂಟ್ ಮಾಡಿದ್ರು, ನಾನು 27 ಕಾಲ್ ಫ್ರಾಕ್ಚರ್. ಇದು ಫ್ರಾಕ್ಚರ್ ಆಯ್ತು. ಆಮೇಲೆ ಯಾರು ಬರೋದು ಬಿಟ್ಬಿಟ್ರು. ಅವಾಗೆಲ್ಲರೂ ಡೈಲಿ ಇದ್ರೆ ಬೆಳಿಗ್ಗೆ 20 ಜನ ನಮ್ಮನೆ ಮುಂದೆ 20 ಜನ ಕೂತ್ಕೊಂಡು ಒಟ್ಟು ಒಳಗಡೆ ಹೋಗಿ ಬಿಡ್ತಾರೆ, ಇಂಟರ್ವ್ಯೂ. ನಾನೇನೋ ಮಾಡಿದೆ, ನನ್ನ ವಿಜಯವಾಣಿ ಅಂತ, ವಿಜಯ್ ಕರ್ನಾಟಕ ವಿಜಯವಾಣಿ ಅವ್ರು ಬಂದು ಏನ್ ಕೇಳಿದ್ರು ಇಂಟರ್ವ್ಯೂ, ಏನ್ ಚಂದ್ರವ್ರೆ ಏನೋ ಒಳ್ಳೆ ಕಾಸು ಕೊಟ್ರಂತೆ, ಹಂಗಂತೆ ಹಿಂಗಂತೆ. ಇದುವರೆಗೂ ಆಯಿಲ್ಲ ಬಾಯಿಲ್ಲ. ಇವಾಗ ಅದ್ ನೋಡಿ ವಯ ಎಲ್ಲ ಓಡ್ತಾ ಇದೆ, ಆಯಿಲ್ಲ ಬಾಯಿಲ್ಲ. ಅರ್ಧ ಗಂಟೆ ಬಂದ್ರು ಚೆನ್ನಾಗಿ ಮಾಡ್ಕೊಡ್ರು, ನಮ್ಮ ಬಿಟ್ಕೊಡ್ರು, ದೇಶ ಸಂಪಾದನೆ ಮಾಡ್ಬೋದು ಬಿಟ್ಟೆ. ಅದು ಹೋಯ್ತಾ ಅವ್ರ ಮೇಲೆ ಇಶ್ಯೂಸ್ ಆಯ್ತು. ಆಗಿಲ್ಲ ಬಾಯಿಲ್ಲ ಅಂದಿದ್ದೆ ದೊಡ್ಡ ತಪ್ಪಾಗೋಯ್ತು. ನಾವಿನ್ನೇನು ಬೇರೆ ತರ ದುಡ್ಡು ಕೊಡ್ಬೇಕಾಗಿತ್ತು, ಕಾಸು ಮಾಡ್ಕೊಂಡ್ರು ಅಂತ ಹೇಳಿದೆ. ಅವ್ರು ಕಾಸು ಮಾಡ್ಕೊಂಡು ನಾನು ಕೊಡ್ಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ. ಅದು ಆ ಪಾಪ ಬಂದ್ರು ತಿರ್ಗಾ ಅವ್ರು ನೆಕ್ಸ್ಟ್ ಡೇನೆ ಬಂದು ಸಾರಿ ಸಾರ್ ಏನ್ ಸರ್ ಇನ್ನೇನ್ ಬಿಡಿದಾರ ಅಂತ. ನಾನೇನಿಲ್ಲ ರೀ, ನಾನು ಹೇಳಿದ್ದೇನು ಅಂದ್ರೆ ಅನುಕಂಪದ ಅಲೆಗಳಿಲ್ಲ. ಕೆಲಸ ಮಾಡಿದಾಗ ಏನ್ ಸಿಗುತ್ತೆ, ನಿಮ್ಮ ಅದರಿಂದ ಸಕ್ಸಸ್ ಆದಾಗ ನಿಮ್ಮ ಒಂದು ಗೌರವ ಕೊಡೋದು ಕೊಟ್ಟೇಬೇಕು. ನೆಕ್ಸ್ಟ್ ಡೇ ಬಂದಿದ್ರು, ಎಲ್ಲ ಬಂದ್ರು ಮಾತಾಡಿದ್ರು. ನಾನು ಒಪ್ಪನೆ ನಾನ್ ದುಡ್ಡು ಅವ್ರು ನನ್ನ ಕೇಳಿದ್ರು, ಏನ್ ಸರ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ನನ್ಗೆ ಕನ್ನಡದವ್ರು ಅಂತೀರಾ, ಏನ್ರಿ ದುಡ್ಡು ಕೊಡ್ತೀನಿ, ಎಷ್ಟು ಕೊಡ್ತೀರಾ, ಎಷ್ಟು ಕೊಡ್ತೀರಾ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತೊಂದು ಪ್ರಮೋಷನ್ಗೆ ಹೋದ್ರೆ 50,000 ಕೇಳೋರು ಇದ್ದಾರೆ, 5 ಲಕ್ಷ ಕೇಳೋರು ಇದ್ದಾರೆ. ನನ್ಗೆ ಆ ಟೈಮಲ್ಲಿ ಅದೇನು ಗೊತ್ತೇ ಇರಲಿಲ್ಲ. ಕರೆದ್ರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬನ್ನಿ ಅಂದ್ರೆ ಮಾಡಿದ್ರು. ನನಗೆ ಬೇಸರ ಆಗಿದೆ ಅನ್ನೋದು, ಒಂದು ಫ್ರಾಕ್ಚರ್ ಆಗುತ್ತೆ ಅಂತ ಗೊತ್ತಾಗಿದ್ದು ಕೂಡ ಒಬ್ರು ಆಯಂದಿಲ್ಲ, ಅದು ಇರಿಟೇಟ್ ಇದ್ದೇ ಇರುತ್ತೆ. ಕಾಮನ್ ಆಗಿ ಹೇಳಿದೆ, ಅವ್ರಿಗೇನು ಅನ್ಸಿತ್ತೋ ಗೊತ್ತಿಲ್ಲ, ಜನಕ್ಕೆ ಏನು ಅನ್ಸಿತ್ತೋ, ಮೀಡಿಯಾದವ್ರಿಗೆ ಏನು ಅನ್ಸಿತ್ತೋ ಗೊತ್ತಿಲ್ಲ. ಇಮಿಡಿಯೇಟ್ ಅವ್ರು ರಿಸ್ಪೆಕ್ಟ್ ಆಯ್ತು. ಅವ್ರು ಬೆಳಿಗ್ಗೆ 8:30 ಅವರು ಅಡ್ವೈಸರು ಅವರು ಇವರು ಎಲ್ಲ ಒಂದು 6 ಜನ ಬಂದ್ರು. ಹಿಂಗಲ್ಲ ಸರ್ ಹಿಂಗಲ್ಲ ಸರ್, ನಾನು ಅದೆಲ್ಲ ಯಾವ್ದು ಹೇಳಿಲ್ಲ ಸರ್, ನಾನು ನಿಮ್ಗೆ ಯಾವ್ದು ಆ ವಿಷಯ ಹೇಳಿಲ್ಲ. ನಾನು ಕೇಳಿದ್ದೇನೆ, ಆಯಿಲ್ಲ ಬಾಯಿಲ್ಲ, ಚಾಕ್ಲೇಟ್ ಇಲ್ಲ, ಒಂದು ಗಿಫ್ಟ್ ಇಲ್ಲ. ಹೋದವರು ಮಾಡಿದ್ರು, ಕೋಟ್ಯಾಂತರ ಜನ ನೋಡಿದ್ರು. ನಮಗೊಂದು ವಿಶ್ವಾಸ ಬೆಳೆಸ್ಲಿಲ್ವಲ್ಲ ಅನ್ನೋ ಒಂದು ಬೇಸರ. ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿತ್ತು. ನಾನು ಹುಡ್ಕೊಂಡು ನೀವು ಬಂದಾಗ
ನನ್ನ ಫಾರ್ಮುಲಾ ಸಕ್ಸಸ್ ಆದ್ಮೇಲೆ ನೀವು ಅದಕ್ಕೆ ಒಂದು ಗಿಫ್ಟ್ ಕೊಡೋದು ಇಲ್ಲ ಒಂದು ಪ್ರೀತಿ ತೋರಿಸೋದು ಏನೋ ಬೇಕೇ ಬೇಕಾಗಿತ್ತಲ್ಲ. ಇವತ್ತೇನಿದೆ ಕಾಮನ ಒಂದು ಬೊಕ್ಕೆ ಇದೆ, ಇಲ್ಲ ಒಂದು ಫ್ರೂಟ್ಸ್ ಬ್ಯಾಗ್ ಇದೆ, ಏನೋ ಒಂದು ಕೊಟ್ಬಿಟ್ಟು ತುಂಬಾ ಸಂತೋಷ ಅಂದ್ಬಿಟ್ಟು ನಮಗೊಂದು ಮನ್ಸಿಗೊಂದು ಆತ್ಮತೃಪ್ತಿ ಆಗುತ್ತೆ. ಅವತ್ತು ನಮ್ಗೆ ಯೂಟ್ಯೂಬ್ ಅಂದ್ರೆ ಏನಂತಾನೆ ಗೊತ್ತಿಲ್ದಿರೋ ನಾವು ಈ ಮಟ್ಟಿಗೆ ಹೋಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಒಂದೊಂದು ಪ್ರೋಗ್ರಾಮ್ ಅಡಿಗೆಗಳನ್ನ 50 ಲಕ್ಷ 60 ಲಕ್ಷ 1 ಕೋಟಿ 2 ಕೋಟಿ ಜನ ನೋಡ್ತಾರೆ. ನಾನು ದಯವಿಟ್ಟು ನಿಮ್ಮನ್ನ ಹಣ ಎಕ್ಸ್ಪೆಕ್ಟ್ ಮಾಡಿಲ್ಲ, ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ನೀವು ಆ ಪ್ರೀತಿ ತೋರಿಸ್ಬಿಟ್ಟಿದ್ರೆ ಸರ್, ಇವತ್ತು ಮಾತಾಡೋಂಥ ಸ್ಥಿತಿ. ನಾನು ರಾತ್ರಿ ರಿಪೀಟ್ ನಿನ್ನೆ ರಾತ್ರಿ ನೋಡಿದೆ, ಅದನ್ನ ಇಂಟರ್ವ್ಯೂ ನಾನು ನೋಡೇ ಇರಲಿಲ್ಲ. ವಿಜಯವಾಣಿಗೆ ಬಂದಿದ್ದು ಇವತ್ತು ನಾನು ಮಾಡ್ಕೊಂಡಿದ್ದೆ, ನಾನು ನೋಡೇ ಇರಲಿಲ್ಲ. ನಿನ್ನೆ ನೈಟು ಏನೋ ಇದೆ ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ರಿಪೀಟ್ ಬರ್ತಾ ಇದ್ದೆ ನಮ್ಗೆ ಇದಕ್ಕೆ, ಅದರಿಂದ ಲಿಂಕ್ ಆಗ್ತಾ ಇದೆ ಎಲ್ಲಾನು. ಆವಾಗ ನಾನು ನೋಡಿದೆ, ನನ್ಗೂ ಸ್ವಲ್ಪ ಖುಷಿ ಆಯ್ತು. ನಾನು ಮಾತಾಡಿದ್ರೆ ಏನೋ ತಪ್ಪಿತ್ತಾ, ಲೈವಲ್ಲಿ ಮಾತಾಡೋದಕ್ಕೂ ನಾವು ಡೈರೆಕ್ಟ್ ಆಗಿ ಕೇಳಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ಕೂತ್ಕೊಂಡು ನೀಟ್ ಒಂದು 11:30 ಅದನ್ನ ಆನ್ ಮಾಡಿ ನೋಡಿದೆ, ನನ್ನ ಕಡೆನೇನು ತಪ್ಪಿರಲಿಲ್ಲ. ನಾನು ಹೇಳಿದ್ದೇನೆಂದ್ರೆ ನಾನು ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀವು ಅದು ಮಾಡಿ ಕೊಡ್ಲಿ ನಾನು ಅಂದ್ಬಿಟ್ರೆ ಹಣ ಅಂತೂ ನಾನು ಕೇಳಿಲ್ಲ. ಹಣ ಏನೈತಿ ಹೋಗುತ್ತೆ ಬರುತ್ತೆ, ಬೆಳೆದಿದೆಯಲ್ಲ ಇಡೀ ಪ್ರಪಂಚ ನೋಡ್ತಾರೆ, ಇಡೀ ವರ್ಲ್ಡ್ ಇಂದ ಬರ್ತಾರೆ, ಮಾತಾಡಿಸ್ತಾರೆ, ವಾಚ್ಗಳು ಕೊಡ್ತಾರೆ, ಒಳ್ಳೊಳ್ಳೆ ಡ್ರೆಸ್ಸಸ್ ಕೊಡ್ತಾರೆ, ಪರ್ಫ್ಯೂಮ್ ಬಾಟಲ್ಸ್ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ, ಬನ್ನಿ ಅಂತಾರೆ, ಇನ್ವೈಟ್ ಮಾಡ್ತಾರೆ. ಅದೆಲ್ಲ ಎಲ್ಲಿ ಬೆಳೆಯುತ್ತೆ? ಒಂದ್ ಮಗು ಬರ್ಲಿ ನನ್ನ ಹತ್ರ ಮಾತಾಡ್ಸಿದ್ರು, ಒಂದು ನಾನು ಅಷ್ಟೇ ನಾನೊಂದು ನೀವು ಬರ್ಲಿ, ನೀವು ಮೀಡಿಯಾದವ್ರ ಗೊತ್ತಿರಲ್ಲ, ನನ್ ಪರಿಚಯ ಆಗೋದ್ಮೇಲೆ ನಾವು ಎಲ್ಲೇ ಸಿಕ್ಕಿದ್ರು ನಾನು ಮಾತಾಡ್ತೀನಿ. ಅದೇ ಒಂದು ಪ್ರೀತಿ ಬೆಳೆಯುತ್ತೆ. ಏನೋ ನಾವು ಕಮರ್ಷಿಯಲ್ ಥಿಂಕಿಂಗ್ ಅಲ್ಲಿ ಬಂದ್ರೆ ಕಮರ್ಷಿಯಲ್ ಆಗ್ತೀವಿ. ಒಂದು ನಮ್ದೇನಂದ್ರೆ ನಮ್ಮ ಬೆಳವಣಿಗೆಗಳಿಗೆ ಏನೋ ಒಂದು ನಡ್ಕೊಂಡು ಹೋಗ್ತಿರುವಾಗ ನಮ್ಮ ನಡೆ ನುಡಿಗಳು ಕರೆಕ್ಟ್ ಆಗಿರ್ಬೇಕು. ಪಾಪ ಅವ್ರು ಬಂದಿಟ್ಟು ಏನೋ ಅಂದಿಲ್ಲ, ಒಳ್ಳೇದಾಗೆ ಅವರು ಚೆನ್ನಾಗಿದ್ದಾರೆ, ಟ್ಯಾಲೆಂಟು ಇದೆ. ಆಮೇಲೆ ನಮ್ಮಲ್ಲಿ ಏನೋ ಒಂದು ಮಾಡಿದ್ವಿ, ಕೈಮಣಿ ಅವ್ರು ಮಾಡಿದ್ರಲ್ಲ, ಕೈಮಣಿ ಮಾಲಿಕ ಸಾಂಗ್ ಸೇಮ್ ಸಾಂಗ್ ಅವ್ರ ಗ್ರೂಪ್ ಇಟ್ಕೊಂಡು ಮಾಡಿದ್ರು. ಅದು ಕ್ಲಿಕ್ ಆಗಿದ್ದಾಗ ಯಾರೋ ಸಜೆಷನ್ ಕೊಡ್ತಾರೆ, ಹೋಗ್ರಿ ಬೆಳ್ಳುಳ್ಳಿಗೆ ಹೋಗಿ ಮಾಡ್ಕೊಡ್ತಾರೆ. ಅದಕ್ಕೆ ಮುಂಚೆ ನಾವು ಇವ್ರು ಅಣ್ಣ ತಮ್ಮ ಆಗಿದ್ವಿ, ಯಾರು ಯೋಗರಾಜ್ ಭಟ್ರು ನಾವಿಬ್ರು ಅಣ್ಣ ತಮ್ಮ ಮಾಡಿ ಚಿಕನ್ಗೆ ಪ್ರಮೋಷನ್ ಬಂದ್ರು, ನಮ್ಮ ಹೋಟೆಲ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಇವ್ರು ಬಂದ್ರು, ಎಲ್ಲ ಮಾಡ್ಕೊಂಡ್ರು, ಸುಮಾರು ಪಿಕ್ಚರ್ಗಳು ಪ್ರಮೋಷನ್ ಮಾಡಿ ಹೋಟೆಲ್ ಶೂಟಿಂಗ್ ಮಾಡ್ಕೊಂಡ್ರು. ನಡೀತಾ ಇದೆ. ಹಂಗೆ ಹೋದ್ವಿ, ಸುವರ್ಣದಲ್ಲಿ ನಿಂತ್ಕೊಂಡು ಎಲೆಕ್ಷನ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ತಗೋದೆ, ಯಾರು ಮುಡ್ಕೊಂಡಿದ್ರು ಕರೆದ್ರು ಅಂದ್ಬಿಟ್ಟು ಕುಂತ್ಕೊಂಡೇ ಹೋಗಿ ಒಂದ್ 3 ಕಡೆಗೆ ಹೋಗಿ ಮಾಡ್ಕೊಂಬಂದೆ. ಅದಾದ್ಮೇಲೆ ಸವಿರುಚಿ ಕರೆದ್ರು, ಬೆಳ್ಳುಳ್ಳಿ ಕಬಾಬ್ ಕರ್ಸಿದ್ರೆ ಸವಿರುಚಿ ಚೆನ್ನಾಗಿರುತ್ತೆ, ಅದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು. ಅದು ಬ್ರ್ಯಾಂಡ್ ಅಂಬಾಸಿಡರ್ ಏನಂದ್ರೆ ಗೊತ್ತಿರ್ಲಿಲ್ಲ. ನಾವೆಲ್ಲ ಬಂದ್ರೆ ನನ್ನ ಪಾತ್ರ ಜನ ಹೋಗ್ತಾ ಇದೆ, ನಾವೆಲ್ಲ ಇಡೀ ಕರ್ನಾಟಕ ಸುತ್ತಿದೀವಿ. ಸುತ್ತಾಗ ಅವ್ನು ಎಲ್ಲರೂ ಸ್ಟೇಜ್ ಮೇಲೆ ಮಾತಾಡ್ತೀವಿ, ನಾವು ಕೈ ಕಟ್ಕೊಂಡಿದ್ದೀವಿ, ನೋಡ್ತಾ ಇದ್ವಿ. ಇವತ್ತು ನಮ್ಗೊಂದು ವೇದಿಕೆ ಸಿಕ್ಬಿಡ್ತಲ್ಲ ಅನ್ನೋ ಖುಷಿ ಆಯ್ತು. ಈಗ ಕಬಾಬ್ ಚಂದ್ರು ಅವರು ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಅಮೌಂಟ್ ಅನ್ನ ಅರ್ನ್ ಮಾಡಿದ್ದಾರೆ. ಹೆಂಗ್ ಸರ್ ಅಮೌಂಟ್ ನ ಅರ್ನ್ ಮಾಡೋದು ಯೂಟ್ಯೂಬ್ ಅಲ್ಲಿ? ನಮ್ಮಳೆ ಇದೆಲ್ಲ ಸುಳ್ಳಿನ ಮಾತು ಇದೆ. ಏನ್ ಇವಾಗ ನಮಗೆ ಬಂದಿದೆ ಅಮೌಂಟ್ 45,000 ಬಂದಿದೆ ಟೋಟಲ್ ಆಗಿ. ಈಗ ನನಗೆ 33K 32K ಇದೆ. ಸೊ ನನಗೆ ಮೋರ್ ದೆನ್ ಒಂದು 42,000 48,000 ಬಂದಿದೆ. ನನ್ನ ದುಡ್ಡು ವೆಚ್ಚಗಳು ಖರ್ಚುಗಳು ಎಷ್ಟಾಗತ್ತೆ ಗೊತ್ತಾ? ಇವತ್ತವರೆಗೂ 80 ಅಡಿಗೆಗಳು ಮಾಡಿದೀವಿ. ಎಲ್ಲ ಹೋಗ್ಬೇಕು, ರೀಚ್ ಆಗ್ಬೇಕು, ಅದು ಬೇರೆಯವ್ರು ಯೂಸ್ ಮಾಡ್ಕೊಡ್ರು. ನಂದು ಆಗ್ದಾಗ ಇವಾಗ ನಂದು ಚಂದ್ರು ಬೆಸ್ಟ್ ಆಗ್ತದೆ. ನನಗೆ ಈಗ ಟೋಟಲ್ ಒಂದು 3 ಮಂತ್ ಒಂದು 50,000 ಬಂದಿದೆ. ನಾನು ಖರ್ಚು ಮಾಡಿರೋದೇ 3-4 ಲಕ್ಷ ಖರ್ಚು ಮಾಡಿದ್ದೀನಿ. ಕ್ಯಾಮ್ರಾ ತರಬೇಕು, ಶೂಟ್ ಮಾಡಬೇಕು, ಅಡುಗೆ ಮಾಡಬೇಕು, ಅದೆಲ್ಲ ಖರ್ಚುಗಳು, ಎಡಿಟಿಂಗ್ ಕಾಸು ಕೊಡ್ಬೇಕು, ನೋಡೋಕೆ ಕಾಣಕ್ಕಿದೆ. ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ಇದಕ್ಕೆ ಚೆನ್ನಾಗಿರೋದು ತಗೋತಾರೆ, ಚೆನ್ನಾಗಿಲ್ಲ ಅಷ್ಟೇ ವಿಷಯ ಬಿಟ್ಟರೆ. ಆಗ ನಾವು ಮಾಡ್ತಿರೋವಾಗ 2022 ಅಕ್ಟೋಬರ್ ಇಂದೆಲ್ಲ ಮಾಡಿದ್ವಿ ನಾವು. ಅದೆಲ್ಲ ನಾವು ಒಂದೊಂದು ಅಡಿಗೆ 60 ಲಕ್ಷ, 1 ಕೋಟಿ, 1.5 ಕೋಟಿ, ಬೆಳ್ಳುಳ್ಳಿ ಕಬಾಬ್ 3-3.5 ಕೋಟಿ, ಪಟಾಪಟ್ ರಸ 4-4.5 ಕೋಟಿ ಜನ. ಎಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ ಚಂದ್ರು ಅವರು? ಮೇಡಮ್ ಇವತ್ತರೆಗೂ ಯೂಟ್ಯೂಬರ್ ಆಗ್ಲಿ ಚಾನಲ್ ಆಗ್ಲಿ ಯಾವ್ದು ಬಂದಿಲ್ಲ. ಸುಮ್ಮನೆ ಸುಳ್ಳಿನ ಮಾತು. ನಾವು ಅವ್ರು ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಯೂಟ್ಯೂಬ್ ಚಾನಲ್, ನೀವೇ ಬರ್ತೀರಾ ಒಂದು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಅಡಿಗೆ ಎಲ್ಲ ಒಂದು 4-5 ಶೂಟಿಂಗ್ ಮಾಡ್ಕೊಂಡು ಕೊಡಿ ಅಂತ ಮಾಡಾದ್ಮೇಲಿಂದ ಬರೋ ರಾಯಲ್ಟಿ ಎಲ್ಲ ನಿಮಗೆ ಬರೋದ ನನಗೆ ಬರುತ್ತಾ? ಅದು ನಿಮಗೆ ಬರೋದು ರಾಯಲ್ಟಿ. ನಾವೇನಿದ್ರು ನಾವು ಕಾರ್ಯಕರ್ತರು ಅಷ್ಟೇ, ಬಂದ್ವಿ ಮಾಡಿದ್ವಿ ಮನೆ ಹೋದ್ವಿ. ಅದರ ಆಗು ಹೋಗುಗಳೆಲ್ಲ ನೀವೇ ತಾನೇ ನೋಡ್ಕೊತೀರಾ. ಹಂಗಿತ್ತು. ಇವಾಗ ಇತ್ತೀಚೆಗೆ ನಮಗೂ ಸುಮಾರು ಜನ ಕೇಳ್ತಾರೆ, ಎಷ್ಟಿದೆ ಸರ್ ನಿಮ್ಮಲ್ಲ ಹಂಗಿದೆ ಸರ್. ನಮಗೂ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇತ್ತು. ನಾನೀಗ ಒಂದು 3-4 ಮಂತ್ಸ್ ಇಂದ ನಾನೇ ಸ್ವಂತ
ತಂದೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಹೇಳ್ತಾರೆ ಬೆಳ್ಳುಳ್ಳಿ ಕಬ್ಬಿಂದ ಪೋಟಿ ಬಂತು, ನಾನು ಬೆಳ್ಳುಳ್ಳಿ ಕಬಾಬ್ ಬಂತು, ಕಾಲ್ ಮುಟ್ಕೊಂಡೆ. ಅದಕ್ಕೆ ಮುಂಚೆನೆ ಸೂಪರ್ ಬಿಸ್ನೆಸ್ ಇತ್ತು ನನಗೆ. ಯಾವಾಗ ಬೆಳ್ಳುಳ್ಳಿ ಕಬಾಬ್ ನಾನೇ ಮೇಕರು, ನಾನೇ ಕುಕ್ಕರು, ನನ್ಗೆ ಯಾರು ಬಟ್ಲಿಲ್ಲ ಏನಿಲ್ಲ. ರಾಹುಲ ಬಾರವ ಅಲ್ಲಾಡ್ಸಪ್ಪ ಕೊಟ್ಟು ರಾಹುಲ ಎಲ್ಲೋದ ಸರ್? ಮೇಡಮ್ ರಾಹುಲ ಮದ್ವೆ ಆಯ್ತು, 4 months ಆಯ್ತು. ಸೊ ನಾನು ಬೇಕಂದ್ರೆ ನಮ್ಮ ಕರ್ತವ್ಯದ ನಾವೇನ್ ಬೇಕಾಗುತ್ತೆ ಬಂದ. ಈಗ ಒಂದು 20 days ಬ್ಯಾಕ್ ಬಂದ. ಬಂದು ಸಾಟರ್ಡೆ ಬಂದ, ಸಂಡೇ ವರ್ಕ್ ಮಾಡ್ದ, ಮನೆ ನಮ್ದು ಟ್ಯೂಸ್ಡೇ ಮಧ್ಯಾಹ್ನ ಹಂಗೆ ಮಾಡ್ಬಿಟ್ಟು ಕೆಳಗಡೆ ಒಂದೊಂದು ಬರಲೇ ಇಲ್ಲ. ಎಲ್ಲಿ ಹೋದ? ಸೀದಾ ಊರ್ಗಡೆ ಹೋಗ್ತಿದೆ. ಅದು ಇದು ನನಗೆ ಫೋನ್ ಮಾಡಿಲ್ಲ ಅನ್ನೋದು ಫೀಲಿಂಗ್. ಯಾಕಂದ್ರೆ ನಾನು ನನ್ನ ಮಗನ ತರ ಅವ್ನಿಗೆ ಬೆಲೆ ಕೊಟ್ಟಿದ್ದೆ. ಸೊ ಇವತ್ತು ಅವನಿಂದ ಬೆಳೆದು ನನ್ನಿಂದ ಬೆಳೆದು ಅದು ಬೇರೆ ವಿಷಯ. ಅದು ಬೆಳೆದಿದ್ದೆ ರಾಹುಲನಿಂದ. ಯಾಕಂದ್ರೆ ರಾಹುಲ ಇಲ್ಲ, ನಾ ರಾಮಣ್ಣ ಅಂದಿದ್ರು ಯಾರು ನೋಡ್ತಾ ಇರಲಿಲ್ಲ, ಕೃಷ್ಣಪ್ಪ ಅಂದಿದ್ರು ನೋಡ್ತಾ ಇರಲಿಲ್ಲ. ಆ ಕ್ಷಣಕ್ಕೆ ರಾಹುಲ ಬೇಕಾಗಿತ್ತು. ರಾಹುಲ ಅಂತ ನಾವು ಅವನು ಬಂದಾಗೆಲ್ಲ ಕರೆದಾಗೆಲ್ಲ ಓಡ್ಕೊಂಡು ಕೆಲಸ ಮಾಡ್ತಿದ್ದ. ನಾವು ಅಲ್ಲಾಡ್ಸಪ್ಪ, ತಗ ಬಾರಪ್ಪ, ರುಡ್ಕ ಬಾರಪ್ಪ ಅಂತ ಬಿಟ್ಟಿದ್ವಿ. ರಾಹುಲ ಎಲ್ಗೋ ಹೋದ, ಕೈ ಮಣಿ ಮಾಡಿಕಾಗಲ್ಲ. ಅವರೆಲ್ಲ ಏನಾಗುತ್ತೆ, ಕುಡಿಯೋದು, ಕಸ್ಟಮರ್ಸ್, ಆಮೇಲೆ ನಿಮ್ಮ ಚಾನಲ್ ಬರ್ತಾರೆ, ನಾನು ಇರಲ್ಲ. ಅವಾಗ ಹಾಸ್ಪಿಟಲ್ ಇದ್ದೆ, ಒಂದು ಇಂಟರ್ವ್ಯೂಗಳು ಏನೇನೋ ಮಾತಾಡೋದು, ವರ್ಗರ್ ಮಾತುಗಳು. ಅವ್ನು ರಾಹುಲನ ಬಿಡ್ಲಿಕ್ಕೆ ಅವ್ನು ಯಾವ ಭಟ್ಟ, ಅವ್ನು ಯಾರಿದು, ಅವ್ನು ಭಟ್ಟ ಅಲ್ಲ, ಒಂದು ಒಳ್ಳೆ ಸಹಾಯಕ. ನನ್ಗೇನ್ ಕರೆದಾಗೂ ಅದನ್ನ ಸ್ಪಂದಿಸ್ತಿದ್ದ. ನಮ್ಗೆ ಒಂದು ಕೆಲಸ ಮಾಡುವಾಗ ಯಾರು ಚೆನ್ನಾಗಿ ಮಾತಾಡಿ ಜೊತೆಗೆ ಏನನ್ನ ಹೇಳಿ ಅರ್ಥ ಮಾಡ್ಕೊಂತಾರೆ, ಅವನು ಒಬ್ಬ ನಮ್ಗೆ ಸಹಾಯಕ ಆಗ್ತಾನೆ. ಎಲ್ಲಾರು ನಾವು ಸಹಾಯಕ ಮಾಡಕ್ ಆಗಲ್ಲ. ಆ ತರ ಟೈಮ್ ನೈಟ್ ಬಿಡಿ ಬರಲ್ಲ ಬಂದ್ಬಿಡ್ತಿದ್ದ. ಓಕೆ, ಈ ಕಬಾಬ್ ಚಂದ್ರು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಣ. ಮಾಡಿ ಕಬಾಬ್ ಫ್ಯಾಮಿಲಿ ಇರೋದೇ ನಾವೇ ಅಲ್ವಾ. ಯಾರ್ಯಾರಿದ್ದಾರೆ? ನನಗೆ ಟೋಟಲ್ ಆಗಿ ಒಡ ಹುಟ್ಟಿದವರು ಅಂದ್ರೆ 7 ಜನ. ನನಗೆ 5 ಜನ ಅಕ್ಕ ತಂಗಿದ್ರು. ನಾನು ನಮ್ಮ ಅಣ್ಣ, ನಮ್ಮ ತಂದೆ, ನಮ್ಮ ತಾಯಿ. ತಂದೆ ತಾಯಿ ಗೊತ್ತಿರೋದು. ಸೊ ನಮ್ಮ ಅಣ್ಣ ಇದ್ದಾರೆ. ನನ್ಗೆ 5 ಜನ ಸಿಸ್ಟರ್ಸ್ ಇದ್ದಾರೆ. ಅವ್ರು ದೊಡ್ಡ ಇನ್ನು 4 ಜನ ಸಿಸ್ಟರ್ಸ್ ಇದ್ದಾರೆ. ಅವ್ರವ್ರ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನನಗೆ 2 ಗಂಡ್ಮಕ್ಳಿದ್ದಾರೆ. ಆಮೇಲೆ ನಾನು ನನ್ನ ಶ್ರೀಮತಿ ಇದ್ದೀವಿ. ನನಗೆ ದೇವರಂತ ಹೆಂಡತಿ ಸಿಕ್ಕಿದ್ದಾರೆ. ಏನೇ ಕಷ್ಟ ತಗೋಬೇಕು ಎಲ್ಲದಕ್ಕೂ ತಲೆ ತೂಗಿಸ್ಕೊಂಡು ಬದುಕ್ತಿದ್ದಾರೆ. ಆಡಂಬರ ಜೀವನ ಖುಷಿಯಾಗಿದ್ದೀವಿ. 2 ಮಕ್ಳು ಏನ್ ಮಾಡ್ತಿದ್ದಾರೆ? ಡಿಗ್ರಿ ಕಂಪ್ಲೀಟ್ ಆಗಿದೆ, ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮನೆ ಒಂದು 6 ಪ್ರೀತಿಯಾದ ವ್ಯಕ್ತಿಗಳಿದೆ. ಅವರು ಎಲ್ಲ ಹೆಣ್ಮಕ್ಳೆ. ನಮ್ಮ ಗುಡ್ಡಿ ಅಂತ ಹೇಳಿ, ಆಮೇಲೆ ಅಸ್ಕಿ ಒಂದಿದೆ, ಸುಂದರಿ ಅಂತ ಹೇಳ್ತೀವಿ. ನಿಮ್ಗೆ ತುಂಬಾ ಇಷ್ಟ ಅದೆಲ್ಲ? ನನಗೆ 4 ನಾಯಿ ಇದೆ, 2 ಬೇಕಿದೆ, ಪರ್ಷಿಯನ್ ಇದೆ. ಅವನೆಲ್ಲ ನನ್ನ ಮಕ್ಕಳ ತರ, ನನ್ನ ಹೆಣ್ಮಕ್ಳ ತರ ಸಾಕ್ತೀನಿ. ನನ್ನ ಮನೆ ಖುಷಿ ಆಯ್ತು. ಓಕೆ, ನಿಮ್ ಹೆಂಡತಿ ಯಾವ ಊರು? ಎಲ್ಲ ಬೆಂಗಳೂರು ಮೇಡಮ್. ನಾನು ಶೇಷಾದ್ರಿಪುರ, ನಮ್ಮ ತಾಯಿ ಮಿಸಸ್ ತ್ಯಾಗರಾಜ ನಗರ, ನಮ್ಮ ತಾಯಿ ಸಿಟಿ ಮಾರ್ಕೆಟ್, ನಮ್ಮ ತಂದೆ ಬರ. ಸರ್, ಇದೊಂದು ಕ್ವಶನ್ ಕೇಳ್ಬೇಕು ನಾನು. ನಿಮ್ಗೆ ಕಷ್ಟ ಅಂತ ಬಂದಿದೆ, ಅದರಿಂದ ನಾವು ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಸಂದರ್ಭ ಯಾವ್ದಿತ್ತು? ಇಲ್ಲ ಆಗಿದೆ. ಯಾಕಂದ್ರೆ ನಾನು 97 ಒಂದು ರಾಜಕೀಯದಲ್ಲಿ ಒಂದು ವೋಟ್ ಮಾಡಿದೆ. ಅದ್ರ ಮಧ್ಯದಿಂದ ನಾನು ಫೈನಾನ್ಸ್ ಆಫೀಸ್ ಓಪನ್ ಮಾಡಿದೆ. ಆಕ್ಚುಲಿ ನಮ್ಮ ಅಕ್ಕನ ಮಗಳು ಮಾಡ್ಕೊಡ್ಬೇಕು ಅಂತ ಸ್ನೇಹ ಫೈನಾನ್ಸ್ ಅಂತ ಹೇಳಿ ಒಂದು ಮಾಡಿದ್ವಿ. ಅದ್ರಲ್ಲಿ ಸ್ವಲ್ಪ ದುಡ್ಡು ಕಳ್ಕೊಂಡ್ಬಿಡಿ, ಚಿಂತೆ ಹೋಟ್ಲು ಮಾಡ್ಬಿಟ್ರೆ ಫುಟ್ಬಾಲ್ದಲ್ಲಿದೆ ರಾಜನಗರ ಆರ್ ಟಿ ಒಂದು ದೊಡ್ಡ ಹೋಟ್ಲು ಮಾಡಿದೆ. ಆ ಕಾಲಕ್ಕೆ ಒಂದು 25 ವರ್ಷ ಕೆಲಸ ಮಾಡಿದ್ವಿ. ತುಂಬಾ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಆಸೆ ಮಾಡಿದೆ. ಒಂದೇ 1 ಲಕ್ಷ ಸಾಲ ತಗೊಂಡು ಹೋಗ್ತಾರೆ. ಅವ್ನು ತುಂಬಾ ಗೊತ್ತಿರೋದು 1 ಲಕ್ಷ ಸಾಲ. ಆ 1 ಲಕ್ಷಕ್ಕೆ ನನ್ನ ಲಕ್ಷದ ತರ ತಿಳಿಸ್ಬೇಕು. ನಾನು ಇನ್ನೇನು ಸೂಸೈಡ್ ಮಾಡ್ಕೊಬೇಕು ಅಂತ ಹೋಗ್ತಾ ಇದ್ದೆ. ನಮ್ಮ ಶಾಂತಣ್ಣ ಅಂತೇಳಿ ನಮ್ಮ ಯಜಮಾನ್ರಿಗೆ ಒಂದು ಟೈಮ್ ಗೋಕಾಕ್ ಟೈಮಲ್ಲಿ ಅವರು ಪ್ರಚಾರ ಮಾಡಿದ್ರು. ಗಾಂಧಿನಗರ ಕುಲಾಶ ಅಂತ ಅವರು ನಾವು ಸ್ವಲ್ಪ ತುಂಬಾ ದೋಸ್ತು. ಏನು ಮನೆಗೆ ಬಂದ್ಬಿಟ್ಟು ನಮ್ಮ ಇಲ್ಲ ಅವ್ರು ಏನೋ ತಲೆ ಕೆಟ್ಕೊಂಡು ಬಾಗ ಹಾಕೊಂಡ್ಬಿಟ್ಟು ನಮ್ಮ ನೋಡಿ ಅದ್ರ ಗೊತ್ತು ನಾನು ಕರ್ಕೊಂಡೋದು. ಅಲ್ಲಿ ಹೋಗ್ಬಿಟ್ಟು ಅವ್ರು ಒಂದು ಪಿಕ್ಚರ್ ಬಂದಿದ್ರು. ಆಕ್ಚುಲಿ ಅವ್ರು ರಶೀದ್ ಅಂತ ಹೇಳಿ ಒಂದು ಪ್ರೆಸ್ ರಿಪೋರ್ಟರ್ ಅಂತ ಏನೋ ಒಂದು ಮರ್ಡರ್ ಕೇಸ್ ಆಗಿತ್ತು. ಯಾರು ಲಯನ ಸಮಥಿಂಗ್ ಏನೋ ರಶೀದ್, ಆ ಕೇಸಲ್ಲಿ ಅವ್ರು ಫಿಟ್ ಆಗ್ಬಿಟ್ಟಿದ್ರು. ಅದಾದ್ಮೇಲೆ ಬಂದ್ಮೇಲೆ ಸ್ವಲ್ಪ ನಮ್ಮ ಜೊತೆ ಎಲ್ಲ ಅದು ಇದು ಒಡನಾಟ ಇತ್ತು. ಸಿನಿಮಾದವರು ಅಂಬರೀಷ್ ಕ್ಲೋಸ್ ಫ್ರೆಂಡ್. ನಂಗೆ ಅಂಬರೀಷ್ ಎಲ್ಲಿ ಸಿಗ್ತಾರೆ, ಇವ್ರು ಅಲ್ಲಿ ಸಿಗ್ತಾ ಇದ್ರು. ಹಿಂಗೆ ಫ್ರೆಂಡ್ ಆದ್ಮೇಲೆ ನೋಡಿದ್ರೆ ಕಡೆಗೆ ಕರ್ಕೊಂಡವ್ರು ಸುರೇಶ್ ಗೌಡ ಅಂತ. ಅವ್ರು ಒಂದು ಮಲ್ಟಿ ಸ್ಟಾರ್ ಪಿಕ್ಚರ್ ಮಾಡಿದ್ರು ಆ ಜೈಲ್ಗೆ ಹೋಗಕ್ ಮುಂಚೆ. ಪ್ರಭಾಕರ್ ಅವರು, ಶಶಿ ಕುಮಾರ್, ಸುದೀಪ್ ಅವರು ಎಲ್ಲ ಸೇರಿ ಒಂದು ಮಲ್ಟಿ ಸ್ಟಾರ್ ಪಿಕ್ಚರ್ ತರ ಮಾಡಿದ್ರು. ಆ ಪಿಕ್ಚರ್ ಅದು ಇದು ಶೋ ಹಾಕ್ಬೇಕು ಬನ್ನಿ ಅಂತ ಕರ್ಕೊಂಡೋದ್ರು. ನನ್ನ ಹೊಡೆದು ನೇಣ ಹಾಕೋಣ ದಾರ ತಂದು ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ನಾನು ಸುರೇಶ್ ಗೌಡ ಸಿಕ್ಕಿದ್ರು. ಗಾಂಧಿನಗರದಲ್ಲಿ ಅವ್ರು ಆಗೋಗಳೆಲ್ಲ ಅವರೇ ಮಾಡ್ತಿರ್ತಾರೆ. ಚಂದ್ರು ಅಂತ ನನಗೆ ಅವ್ರು ಸುನೀಲಿಂದ ಪರಿಚಯ. ನಮ್ಮ ಸುನೀಲ್ ಅವರು ಮಹಾರಾಷ್ಟ್ರ ಅವರು ಇದೆಲ್ಲ ಮಾಡ್ತಿದ್ರು. ಅದರಿಂದ ಸುನೀಲ್ ಅವ್ರು ಚೆನ್ನಾಗಿ ಪರಿಚಯ ಆಯಿತು. ಅದರಿಂದ ನನ್ನ ಸುರೇಶ್ ಗೌಡ ಕೊಡ್ತು. ಅಯ್ಯೋ ಚಂದ್ರು ಏನಕ್ಕೆ ಹಿಂಗಾಗಿದ್ರು, ಈ
ವಿತಿನ್ ½ ಅಲ್ಲಿ ನನ್ನ ಲೈಫ್ ಚೇಂಜ್ ಮಾಡ್ಬಿಟ್ಟು ನೋಡಿ. ಮೊನ್ನೆ ಸಡನ್ ಆಗಿ ಕರೆದ್ರು, ಚಂದ್ರು ನೀವು ಬರ್ಲೇಬೇಕು, ಸೆಲೆಬ್ರಿಟಿ ಮಾಡಿದೆ ಬನ್ನಿ ಪಾಠ ಕಿಚನ್ ಮಾಡಿ ಇದ್ರು. ಹೋದ್ವಿ. ಈಗ 5 ವಾರ ಆಗೋಯ್ತು, ಇನ್ನು 10 ವಾರ ಇದೆ. ಬಿಗ್ ಬಾಸ್ ಕರಿತೀನಿ ಅಂತಾರೆ. ಹೋಗ್ತೀರಾ ನೀವು ಬಿಗ್ ಬಾಸ್ ನಮ್ಗೆ ನನ್ನ ಪ್ರೊಫೆಷನ್ ಇರೋದೇ ಬೇರೆ. ಇದೇನೋ ಒಂದಿನ ಹೋಗ್ತೀವಿ, ಟೈಮ್ ಪಾಸ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಹೋಗ್ಲಿ ಹೆಸರು ಕೇಳೋಗ್ಬಿಡ್ತೀವಿ. ಓಕೆ. ಸೊ ಇವಾಗ ಕಬಾಬ್ ಚಂದ್ರು ಅವ್ರು ಎಲ್ರಿಗೂ ಗೊತ್ತು. ಸೊ ಈಗ ದೇಶದಾದ್ಯಂತ ಚಿರಪರಿಚಿತ. ಬಟ್ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರಿ ಅನ್ನೋದು ಅದು ಗೊತ್ತಿಲ್ಲ. ಸೊ ಅದ್ರಕ್ಕಿಂತ ಹಿಂದೆ ಈಗ ನಮ್ದು ನಮ್ಮ ತಂದೆಯವ್ರಿಗೂ ಸೈಕಲ್ ಶಾಪ್ ಇತ್ತು. ನಾವಿಲ್ಲಿ ಲಿಂಕ್ ರೋಡಲ್ಲಿ ವೆಂಕಟೇಶ್ವರ ವಿದ್ಯಾಲಯ ಅಂತಿತ್ತು, ಕೇಶವ ಶಾಲೆ ಅಂತಿತ್ತು. ನಮ್ಮ ಬದುಕಕ್ಕೆ ಬೇಸ್ ಕಲಿಸಿದ ಶಾಲೆ. LKG ಇಂದ 7ನೇ ತರಗತಿವರೆಗೂ, 8ನೇ ತರಗತಿಯಿಂದ ಅಪ್ ಟು 10th ವರೆಗೂ. 10th ಕಾರ್ಯ ಇರ್ಲಿಲ್ಲ, 9th ಮುಗಿಸ್ಬೇಕು. ಹಿಂಗೆ ಇರ್ತವಲ್ಲ ಸ್ನೇಹಿತರು, ಟೀಚರ್ ಹೋಗೋದು, ಚಕ್ಕರ್ ಹೊಡಿಯೋದು, ಯಾರೋ ಒಬ್ಬರು ದುಡ್ಡು ಇಟ್ಕೊಂಡ್ ಬರ್ತಾರೆ, ಹೇಳ್ಕೊಂಡು ಹೋಗ್ತಾರೆ. ಅದರಿಂದ ಸ್ವಲ್ಪ ಜೀವನಗಳನ್ನ ಚೇಂಜ್ ಮಾಡ್ಕೊಳಕ್ ಹೋದ್ವಿ, ಆಗ್ಲಿಲ್ಲ. 2 ಸಲ 9th ಊಟ ಆಗಿದೆ. ಇನ್ನು ನಾವೇನೋ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಹೇಳಿ ಅವಾಗ ಡಿಸೈಡ್ ಮಾಡ್ಬಿಟ್ವಿ. ನಾನು ಕಷ್ಟಪಟ್ವಿ, ಅದಾಯ್ತು ಇದಾಯ್ತು, ಏನಿಲ್ಲ ನಮ್ಗೆ. ನಮ್ಮ ತಂದೆ ತುಂಬಾ ಚೆನ್ನಾಗಿದೆ. ನಮ್ಮ ತಂದೆ ರಿಯಲ್ ಎಸ್ಟೇಟ್ ಮಾಡ್ತಿದ್ರು, ನಮ್ಮ ತಾಯಿ ಅಂಗಡಿ ನೋಡ್ಬಿಟ್ಟು ಸಿಗರೇಟ್ ಅಂಗಡಿ ಹೋಗ್ತು, ಚಿಲ್ಲರೆ ಅಂಗಡಿ ಅಂತ ಪೆಟ್ಟಿ ಅಂಗಡಿ, ಚಿಲ್ಲರೆ ಅಂಗಡಿ ಇರುತ್ತೆ. ನಮ್ದು ಸೈಕಲ್ ಶಾಪ್ ಇತ್ತು. ಸೊ ಸ್ಕೂಲಲ್ಲಿ ಸೈಕಲ್ ಶಾಪ್ ಇಲ್ಲಿ ಗೀತಾ ರೇಟ್ ಪಕ್ಕ. ನಮ್ಮ ಯಜಮಾನ ಪಿಕ್ಚರ್ ಅಂದ್ರೆ ಟಿಕೆಟ್ ಸಿಗೋದೇ ಬಹಳ ಕಷ್ಟ ಇತ್ತು. ನಾವು ಅದೆಲ್ಲ ಇತ್ತು, ಆಮೇಲೆ ಹೋಗಿ ಮನೇನ ಜೀವನ ನಡೆಸ್ಕೊಂಡ್ ಬರ್ತಾ ಇದ್ವಿ. ಓದ್ಲಿಲ್ಲ. ಅದೊಂದು ಮನೆಯಲ್ಲಿ ನನ್ನೊಬ್ಬನೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ವಿ. ಇನ್ನು ಎಲ್ಲಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ವಿ. ನಾನು ನಮ್ಮ ಪ್ರೀತಿ ಮಗ ಅಂತ ಹೇಳಿ ನನ್ನ ತಂದೆ ತಾಯಿ ತುಂಬಾ ಚೆನ್ನಾಗಿ ನಾನು ಸಾಕಿದ್ರು. ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ಎಲ್ಲ ಅವರೆಲ್ಲ ಆಶೀರ್ವಾದ, ನಿಮ್ಮೆಲ್ಲ ಪ್ರೀತಿ ಶ್ರಮ ಇದೆ. ಪ್ರತಿಯೊಬ್ಬರು ವೋಟ್ ಮಾಡಿ ಖುಷಿಯಾಗಿ ನೋಡಿ ಅಂದ್ರೆ ನೀವು ಕಲೀರಿ, ವೋಟ್ ಮಾಡಿ ಅಂತೀವಿ. ಏನೋ ಸುಮ್ಮನೆ ಚಂದ್ರ ಮಾಡ್ಬಿಡೋ ಬೆಳ್ಳುಳ್ಳಿಗೋ ಒಂದು ಎಲ್ಲರೂ ಮಾಡೋಕ್ಕಾಗಲ್ಲ. ನಾನು ಪೌಡರ್ಸ್ ಮಾಡ್ಬೋದಾಗಿತ್ತು. ನಾನು ಇವತ್ತವರೆಗೂ ನನ್ನ ರೆಸಿಪೀಸ್ ಯಾವತ್ತು ನಾನು ಪೌಡರ್ಸ್ ಮಾಡ್ತೀನಿ ಅಂತ ಇಲ್ಲ. ನಾವು ರಾ ಮಸಾಲೆ ಹಾಕ್ತೀವಿ, ಅಲ್ಲೇ ರುಬ್ತೀವಿ, ಅಲ್ಲೇ ಉಳಿತೀವಿ, ಹಾಕ್ತೀವಿ ಅಂತ. ನಾವೀಗ ಪೌಡ್ರೂ ಮಾಡಿಲ್ಲ, ಇನ್ನೊಂದು ಬ್ರಾಂಚು ಕೊಟ್ಟಿಲ್ಲ. ಇರೋದು ಒಂದೇ ಮನೆ ಶಿವಾನಂದ ಸರ್ಕಲ್. ಎಲ್ಲ ಬರ್ಬೋದು, ಖುಷಿ ತರ್ಬೋದು, ಪ್ರೀತಿಯಿಂದ ನಿಮ್ಮ ಭಾವನೆಗಳನ್ನ. ಓಕೆ. ಸೊ ಲಾಸ್ಟ್ ಕ್ವಶನ್, ಕಬಾಬ್ ಚಂದ್ರು ಅವ್ರಿಗೆ ಈ ಒಂದು ಕ್ವಶನ್ ಕೇಳಲೇಬೇಕು ಅಂತ ಕೇಳ್ತಾ ಇರೋದು. ಓಕೆ, ಈಗಿನ ಕಾಲಘಟ್ಟದಲ್ಲಿ ಯೂತ್ಸ್ ಅದ್ರಲ್ಲೂ ಕೂಡ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಥಿಂಕ್ ಮಾಡಿರ್ತಾರೆ. ಯಾವ್ದೋ ಬಿಸ್ನೆಸ್ ಯಾಕೆ ಚಾಂಗ್ಲಿ ಮಾಡ್ಬಿಡೋಣ ಅಂತ ಅನ್ಕೊಂಡಿರ್ತಾರೆ. ಸೊ ಆ ತರ ಬಿಸ್ನೆಸ್ ಹುಟ್ಕೊಳ್ತಾ ಇದೆ ಈಗ. ಸೊ ಅವರಿಗೆಲ್ಲ ಏನೇನು ಟಿಪ್ಸ್ ಕೊಡ್ತೀರಿ? ಪ್ರತಿಯೊಬ್ಬರಿಗೂ ನನ್ನ ಮಕ್ಕಳು ಮಾಡ್ಲಿ, ನನ್ನ ಸ್ನೇಹಿತರು ಮಾಡ್ಲಿ, ನನ್ನನ್ನು ಕೇಳ್ಕೊಂಬೋದು. ಫಸ್ಟ್ ನೀವು ಅದರಲ್ಲಿ ಅಟ್ಲೀಸ್ಟ್ 4 to 5 months ಅದರ ನಾಲೆಡ್ಜ್ ತಗೊಂಡು, ನಿಮಗೆ ಆ ನಾಲೆಡ್ಜ್ ತಗೊಂಡಾಗ ನಿಮಗೆ ಅದು ಸಮತೋಲನ ಬರುತ್ತೆ. ನಾನು ಮಾಡ್ಬೋದು ಒಂದು 40, ಇಲ್ಲ ನಾನು ಮಾಡ್ಬೋದು ಒಂದು 60 ಅಂದ್ರೆ ಅವಾಗ ಧೈರ್ಯ ಇರುತ್ತೆ. ನಿಮ್ಗೆ 40ಗೆ ರೀಚ್ ಆಗಕ್ ಆಗಲ್ಲ ಅಂದ್ರೆ ದಯವಿಟ್ಟು ಮಾಡ್ಬೇಡಿ. ಯಾರು ಸುಮ್ಮನೆ ಬರೋದಿಲ್ಲ. ಇಲ್ಲ ತುಂಬಾ ದುಡ್ಡು ಇರ್ಬೋದು, ಕಲ್ಕೊಳ್ಳೋದು 10 ನಿಮಿಷ, ಸಂಪಾದನೆ ಮಾಡೋದು ಬಹಳ ಕಷ್ಟ. ಇವತ್ತೇನಂದ್ರೆ ಯಾರು ಟ್ರೈನಿಂಗ್ ತಗೋತಾ ಇಲ್ಲ. ಒಂದಿನ ಏನೋ ಇಟ್ಕೋತಾರೆ, ಟ್ರೈನಕ್ಕೆ ಆಗಲ್ಲ. ನಾನು ಏನೇನು ಮಾಡ್ತೀನಿ, ನನ್ನ ಬಟ್ಟ ಆಗುತ್ತೆ. ಒಂದಿನ ಅಸ್ಟೆಂಟ್ ಎಲ್ಲ ಇದ್ದ ಟ್ರೈನಿಂಗ್ ಸುಮ್ಮನೆ ಬಾಂಡ್ ಟ್ರೈ ಮಾಡಿಟ್ಟಿರುತ್ತೆ, ನನ್ನ ಬಟ್ಟ ಅಂತ ಹೋಗೋ ಕಾಲ ಆಗ್ಬಿಟ್ಟಿದೆ. ದಯವಿಟ್ಟು ಯಾರಿಗೂ ಏನ್ ಹೇಳೋದಂದ್ರೆ ಒಳ್ಳೆ ಸ್ಟಾಫ್ ಇಟ್ಕೊಳ್ಳಿ. ಏನೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡಬೇಕು. ಇವಾಗ ಬೇಸಿಕ್ ನಾಲೆಡ್ಜ್ ಇದ್ರೆ ಹೋಗ್ತೀರಾ, ಬ್ಯಾಂಕ್ ಆಗಿ ಮಾಡ್ತೀರಾ, ಫ್ರಾಂಚೈಸಿಗಳು ಕೊಡ್ತಾರೆ ಅಂತಾರೆ, ತಗೋತಾರೆ. ನೀವು ನೋಡ್ತಾ ಇರ್ಬೋದು, ನಾವು ಹೇಳೋದು ಬೇಡ, 100 ಬ್ರಾಂಚ್ಗಳು ಮಾಡ್ತಾರೆ. ಆಮೇಲೆ 1 ಬ್ರಾಂಚು 2 ಬ್ರಾಂಚು ಇರೋದಿಲ್ಲ. ಆತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಕಲಿಬೇಕು, ದುಡಿಬೇಕು ಅಂದ್ರೆ ಕಲೀರಿ, ಆಮೇಲೆ ದುಡಿರಿ. ಕಲೆನೇ ಕಲ್ತಿಲ್ಲ ಅಂದ್ರೆ ದುಡಿಯಕ್ ಹೋಗ್ಲೇಬೇಕು. ಓಕೆ. ಸೊ ಈ ಒಂದು ನಮ್ಮ ಫ್ರೀಡಮ್ ಟಿವಿಯ ಪಾಡ್ಕಾಸ್ಟ್ ಕಾರ್ಯಕ್ರಮ ಹೇಗನ್ನಿಸ್ತು ಕಬಾಬ್? ತುಂಬಾ ಖುಷಿ ಆಯ್ತು ಇವತ್ತು ಕರೆದ್ರಿ. ನನ್ನಂತೂ ಒಂಥರ ಡಿಫ್ರೆಂಟ್ ಫೀಲ್ ಬಂತು, ಕಾನ್ಸೆಪ್ಟ್ ತುಂಬಾ ಖುಷಿ ಆಯ್ತು. ನೀವು ಇನ್ನೂ ಹಿಂಗೆ ಮಾಡ್ತಾ ಇರಿ, ನಮ್ಮನ್ನೆಲ್ಲ ಕರೀತಾರೆ. ನಮ್ಮಂತವ್ರನ್ನ ಬಹಳ ಜನ ಕರೀರಿ, ಇಂಟರ್ವ್ಯೂ ಮಾಡಿ. ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ರೀತಿಯಾಗಿರ್ಬೇಕು, ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲೂ ನಮ್ಮ ತಲೆಗೆ ಹತ್ತಬಾರದು,
ನಾವು ನನ್ನ ತಲೆಗೆ ಓದ್ತಾ ಇದ್ರೆ ಯಾವ ಕೆಲಸನೂ ಸಿಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ಇವತ್ತು ನೋಡಿದ್ರಲ್ಲ ಕಬಾಬ್ ಚಂದ್ರು ಅವರು, ಅವರ ಜೀವನ ಹೇಗಿತ್ತು, ಹೇಗೆ ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೇಳಿ, ಹಾಗೆ ಬೆಳ್ಳುಳ್ಳಿ ಕಬಾಬ್ ಹೇಗೆ ಫೇಮಸ್ ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಕಬಾಬ್ ಚಂದ್ರು ಅವರು ಮಾತನಾಡಿದ್ದಾರೆ. ಇನ್ನೊಂದು ಗೆಸ್ಟ್ ಗಳ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.